ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ಮುಖಾಮುಖವಾಗಿ ನೋಡಲು ದೇವರು ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ಹೃದಯದ ಆಳದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪಾಠಕ್ಕೆ ನಾವು ಹೋಗೋಣ. ಇವತ್ತು ನಾವು ನೋಡುವ ಪಾಠ ಏನಂತ ಹೇಳಿದ್ರೆ ಬ್ಲೆಸ್ಸಿಂಗ್ಸ್ ಆಫ್ ಇಸ್ರೇಲ್. ಹಂಗಂದ್ರೆ ಆಶೀರ್ವಾದಗಳು ದೇವರು ಮೊದಲು ಯಾರಿಗೆ ಕೊಟ್ಟರು ಅಂತ ಹೇಳಿದ್ರೆ ಇಸ್ರೇಲ್ ಜನಾಂಗಗಳಿಗೆ. ಬ್ಲೆಸ್ಸಿಂಗ್ ಅಂದ್ರೆ ನಮ್ಮ ಮೈಂಡಲ್ಲಿ ಬರೋದು ಏನು ಸಹೋದರ ಸಹೋದರಿಯರೇ? ಆಶೀರ್ವಾದಗಳು. ಆಶೀರ್ವಾದಗಳು ಅಂದ್ರೆ ಏನು? ಏನೋ ಒಂದು ಒಳ್ಳೆಯದು ನಾನು ಏನು ಯೋಚನೆ ಮಾಡಿದ್ದೀನೋ ಆ ವಿಷಯಗಳು ನಡೆದು ಅದು ಆಶೀರ್ವಾದಗಳು. ಈ ಲೋಕದಲ್ಲೂ ಅಂತೂ ಕೇಳೋದೇ ಬೇಕಾಗಿಲ್ಲ. ಯಾಕಂದ್ರೆ ಆಶೀರ್ವಾದಗಳು ಅಂತ ಹೇಳಿದ್ರೆ ಈ ಲೋಕದಲ್ಲಿ ಅವರಿಗೆ ಬೇಕಾಗಿರುವ ಎಲ್ಲಾ ವಿಷಯಗಳು ಬಂದಾಗ ಆಶೀರ್ವಾದಗಳು ಅಂತಾರೆ. ಸರಿ, ಲೋಕದಲ್ಲೂ ಓಕೆ, ಬೇರೆ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ದಾರೆ. ನಮಗೆ ಗೊತ್ತಿದೆ, ಮನೆ ಆಗಲಿ, ಕಾರ್ ಆಗಲಿ, ಯಾವ್ಯಾವ ವಿಷಯ ಬೇಕೋ ಈ ಸೊಸೈಟಿಯಲ್ಲಿ ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಇರಬೇಕಂದ್ರೆ ಯಾವ್ಯಾವ ವಿಷಯಗಳು ಬೇಕೋ ಅದೆಲ್ಲ ನನಗೇನದು ಆಶೀರ್ವಾದಗಳು. ಸರಿ, ಓಕೆ. ನಮ್ಮ ಹೆಸರಿಗೆ ಮಾತ್ರ ಕ್ರೈಸ್ತ ಜನಾಂಗವಾಗಿರುವ ಸಹೋದರರು ಇದಾರಲ್ಲ, ಅವರಲ್ಲೂ ಈ ಒಂದು ವಿಷಯ ಏನಾಗಿಲ್ಲ ಅಂದ್ರೆ ಹೋಗಿಲ್ಲ. ಅವರು ಯಾವ ರೀತಿ ಬ್ಲೆಸ್ಸಿಂಗ್ ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಅದೇ ರೀತಿನೇ, ಏನು ಡಿಫರೆನ್ಸ್ ಇಲ್ಲ. ಬಟ್ ಅವ್ರ ಹತ್ರ ಏನಿದೆ ಅಂದ್ರೆ ಸತ್ಯವೇದ ಇದೆ. ಸೊ ಆದರೂ ಅವ್ರಿಗೇನಿಲ್ಲ ಆ ಆಶೀರ್ವಾದಗಳು ಅಂತ ಹೇಳಿದ್ರೆ ಲೋಕದಲ್ಲಿ ಯಾವ ರೀತಿ ಥಿಂಕ್ ಮಾಡಿದಾರೋ ಅದೇ ರೀತಿನೇ ಅವರು ಏನ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಆಶೀರ್ವಾದಗಳು ಇದೆಯೋ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಮ್ಮನ್ನು ಯೇಸು ಪ್ರಭು ಏನ್ ಮಾಡೋರು, ಆಶೀರ್ವಾದ ಮಾಡ್ಬಿಡೋರು ಅಂತ ಎಲ್ಲ ನೋಡ್ತಾ ಇದ್ದಾರೆ. ಸರಿ, ಓಕೆ. ಈ ರೀತಿ ಇದೆ ಸತ್ಯವೇದದಲ್ಲಿ. ಸತ್ಯಕ್ಕಾಗಿ ಬಂದಿರುವ ನಾವು ಒಂದೊಂದ್ಸಲ ಆ ಒಂದು ಸ್ಪಿರಿಟ್ಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಬೀಳ್ತಾ ಇದೀವಿ. ಇದು ಬಂದ್ಬಿಟ್ಟು ನಿಜ. ಯಾಕಂದ್ರೆ ನಮ್ಮನ್ನು ನಾವು ಸಪ್ರೇಟ್ ಮಾಡಿದ್ದೀವಿ ಲೋಕದಿಂದ, ಕರೆಕ್ಟು. ಆದರೆ ಈ ಆಶೀರ್ವಾದಗಳು ಅಂತ ಬಂದಾಗ ಸಹೋದರ ಸಹೋದರಿಯರೇ, ನಾವು ಒಂದೊಂದ್ಸಲ ಅದೇ ರೀತಿ ಸ್ವಭಾವಕ್ಕೆ ಏನ್ ಮಾಡ್ತಾ ಇದ್ದೀವಿ, ಆಸೆ ಪಡ್ತಾ ಇದ್ದೀವಿ. ಒಂದೊಂದ್ಸಲ ಅದು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೇ ಆಶೀರ್ವಾದ ಅಂತ ನಾವು ಒಂದೊಂದ್ಸಲ ಏನ್ ಮಾಡ್ತೀವಿ, ಥಿಂಕ್ ಮಾಡ್ತಾ ಇದ್ದೀವಿ. ಆದರೆ ಸಹೋದರ ಸಹೋದರಿಯರೇ, ನಿಜವಾದ ಆಶೀರ್ವಾದ ಯಾವುದು ಹೇಳಿ ನೋಡೋಣ. ಅದಕ್ಕೆ ಕೊನೆಯೇ ಇಲ್ಲ. ಒಂದು ಕಟ್ಟದಲ್ಲಿ ಈ ನೋಡ್ತಾ ಇರುವ ಆಶೀರ್ವಾದಗಳು ಒಂದು ಕಟ್ಟದಲ್ಲಿ ಅದು ಹೋಗ್ಬಿಡುತ್ತೆ, ನಿರಂತರವಾಗಿರಲ್ಲ. ಆದರೆ ನಿರಂತರವಾಗಿರುವ ಆಶೀರ್ವಾದ ನಮಗೆ ಈ ಸತ್ಯವೇದ. ಅದು ಮಾತ್ರವಲ್ಲ, ಇದರಲ್ಲಿ ಅಡಗಿರುವ ಅನೇಕ ರಹಸ್ಯಗಳು ನಮಗೇನ್ ಮಾಡಿದ್ದಾರೆ, ಬಿಚ್ಚಿಟ್ಟಿದ್ದಾರೆ. ಅನೇಕ ವಾಕ್ಯಗಳಿಗೆ, ಅನೇಕ ಪ್ರವಾದನೆಗಳಿಗೆ, ಅನೇಕ ವಿಷಯಗಳು ನಮಗೇನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಮುಂದೆ ಯಾವ ರೀತಿ ನಾವು ಜೀವಿಸಬೇಕು, ಕ್ರೈಸ್ತನ ಮರಣದಲ್ಲಿರುವ ಅಡಗಿರುವ ಅನೇಕ ರಹಸ್ಯಗಳು ಆಶೀರ್ವಾದ. ನಾವು ಮುಂದೆ ಕ್ರೈಸ್ತ ಶರೀರ ಅಂಗವಾಗಿ ಹೋಗ್ತಾ ಇದೀವಲ್ವಾ, ಆಶೀರ್ವಾದ. ಈ ಲೋಕದಿಂದ ನಮ್ಮನ್ನು ಬಿಡಿಸಿ ಉನ್ನತ ಸ್ಥಾನಕ್ಕೆ ನಮ್ಮನ್ನು ಏನ್ ಮಾಡಿದ್ದಾರೆ, ಕರೆದಿದ್ದಾರೆ, ಆಶೀರ್ವಾದ. ಮನುಷ್ಯ ಬದುಕ್ತಾನೆ, ನಾಳೆ ದಿನ ಇರಲ್ಲ. ಆದ್ರೆ ನಮಗೆ ಒಂದು ವಿಶೇಷವಾದ ಜೀವವನ್ನು ಕೊಡ್ತೀನಂತ ವಾಗ್ದಾನ ಮಾಡಿದಾರಲ್ಲ, ಆಶೀರ್ವಾದ. ಸೊ ಇದೇ ನಮಗೆ ದೊಡ್ಡ ಆಶೀರ್ವಾದ ಸಹೋದರ ಸಹೋದರರೇ. ವಚನ ಓದನ 1 ಕೊರಿಂಥಿಯರ 10:11. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಸಹೋದರ ಸಹೋದರಿಯರೇ, ಈ ಒಂದು ವಾಕ್ಯದ ಆಧಾರದ ಮೇಲೆ ನಮ್ಮ ಪಾಠ ಹೋಗುತ್ತದೆ. ಅವರಿಗೆ ನಡೆದ ಅನೇಕ ಘಟನೆಗಳು ನಮಗೆ ಸುಮ್ಮನೆ ಬರ್ದಿಲ್ಲ. ಯಾರು ಅವರು? ಇಸ್ರೇಲ್ ಜನರು. ಸಹೋದರ ಸಹೋದರಿ, ಇಸ್ರೇಲ್ ಜನರಿಗೆ ಅನೇಕ ವಿಷಯ ನಡೆದಿದೆ. ಆದ್ರೆ ಅದು ಎಲ್ಲಾನು ಬಂದ್ಬಿಟ್ಟು ಸುಮ್ಮನೆ ನಡೆದಿಲ್ಲ. ಒಂದು ಪಾಠವಾಗಿ ಆತ್ಮೀಯ ಇಸ್ರೇಲರಿಗೆ ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ನಡೆದಿರುವ ಒಳ್ಳೆ ಕಾರ್ಯಗಳು ಇದೆ, ಅವರಿಗೆ ಕೆಟ್ಟ ಕಾರ್ಯಗಳು ಇದೆ. ಒಳ್ಳೆ ಕಾರ್ಯದಲ್ಲಿ ಮಾತ್ರ ನಮಗೆ ಪಾಲ ಇಲ್ಲ. ನಡೆದಿರುವ ಎಲ್ಲಾ ಘಟನೆದಲ್ಲೂ ನಮಗೆ ಏನಿದೆ ಅಂದ್ರೆ ಒಂದು ಪಾಠ ಇದೆ. ಅದನ್ನು ನೋಡಿ ನಾವು ನಿಜವಾದ ವಿಷಯ ಅದಾದ ಆ ಸತ್ಯವನ್ನು ನೋಡಿ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಕೆಟ್ಟದ್ದು ನಡೆದಿದ್ದಲ್ಲ, ಅದನ್ನು ನಾವು ಯಾವ ರೀತಿ ನಡೀತು ಅಂತ ಹೇಳಿದ್ರೆ, ಅವರು ಸ್ವಲ್ಪ ಏನ್ ಮಾಡಿದ್ರು ಅಂದ್ರೆ
ದೇವರಿಗಿಷ್ಟ ಇಲ್ಲದ ಕಾರ್ಯವನ್ನು ಮಾಡಿ ಆ ಕೆಟ್ಟ ವಿಷಯವನ್ನು ಪಡ್ಕೊಂಡ್ರು. ಸೊ ನಾವು ಇದು ಎಚ್ಚರಿಕವಾಗಿ ತಗೊಂಡು ನಮ್ಮ ಜೀವನದಲ್ಲಿ ಯಾವ ರೀತಿ ಅವರಿಗೆ ಒಳ್ಳೆಯದನ್ನು ಮಾಡಬೇಕಂತ ನೋಡಬೇಕು. ಸರಿ, ಓಕೆ. ಈಗ ನಾವು ಆಮ್, ಪಡೆದಿರುವ ಆಶೀರ್ವಾದ ನಮಗೆ ಗೊತ್ತಿದೆ, ಸತ್ಯ, ಅನೇಕ ಸತ್ಯಗಳ ರಹಸ್ಯ ನಮಗೆ ಬಂದಿದೆ. ಅದು ಬಂದು ದೇವರಿಗೋಸ್ಕರ ಒಂದು ಒಳ್ಳೆಯ ಒಂದು ಯಜ್ಞವಾಗಿ ನಾವೇನ್ ಮಾಡಬೇಕು, ದಿನನಿತ್ಯ ಅರ್ಪಿಸಬೇಕು. ಹಂಗ ಅರ್ಪಿಸ್ಬೇಕಂದ್ರೆ ಸಹೋದರ ಸಹೋದರಿಯರೇ, ನಾವು ನಮ್ಮನ್ನು ಒಂದು ಸಲ ಮತ್ತೊಂದು ಸಲ ನಾವೇನ್ ಮಾಡ್ಬೇಕಂದ್ರೆ ಚೆಕ್ ಮಾಡಬೇಕು. ನೀವು ಕೇಳ್ಬೋದು, ಬ್ರದರ್ ಯಾಕೆ ಬ್ರದರ್ ನಮ್ಮನ್ನ ಚೆಕ್ ಮಾಡಬೇಕು? ಸತ್ಯಕ್ಕೆ ಬಂದಿದ್ದೀವಿ, ಲೋಕನ ಬಿಟ್ಟು ಬಂದಿದ್ದೀವಿ, ಸರಿಯಾಗಿ ಹೋಗ್ತಾ ಇದ್ದೀವಿ, ಆ ಒಂದು ಏನು ನಮಗೆ ಇಟ್ಟಿದಾರೋ ಆ ಒಂದು ಗುರಿಯನ್ನು ನಾವು ಹೋಗ್ತಾ ಇದ್ದೀವಿ, ಯಾಕೆ ನಮ್ಮನ್ನ ಚೆಕ್ ಮಾಡಬೇಕು? ಹೋಗ್ತಾ ಇದೀವಲ್ಲ ಕರೆಕ್ಟಾಗಿ, ಎಲ್ಲ ಕನ್ವೆನ್ಷನಲ್ಲೂ ಮೀಟ್ ಆಗ್ತೀವಿ, ಸಂಡೇ ಸರ್ವಿಸ್ ಮೀಟ್ ಆಗ್ತೀವಿ, ದಿನ ದಿನನಿತ್ಯ ಏನಾದರೂ ಪಾಠಗಳು ನಡೆದ್ರೆ ಅದರೆಲ್ಲ ನಾವೇನು ಮಾಡ್ತೀವಿ. ಬಟ್ ಏಕೆ ನಮ್ಮನ್ನ ಹೇಗೆ ಸರಿಯಾಗಿ ತಾನೇ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ವಚನವಾದ 2 ಕೊರಿಂಥಿಯರಿಗೆ 13:5. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ನಮ್ಮನ್ನು ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಪರಿಶೋಧಿಸಿ ಕೊಳ್ಬೇಕಂದ್ರೆ ಹೆಂಗೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ದೂರದಲ್ಲಿ ಆ ಆಕಾಶ ಇದೆಯಲ್ಲ, ಅದರಲ್ಲಿ ಹಲವಾರು ಯೂನಿವರ್ಸಲ್ಗಳಿದೆ. ಏನೇನಿದೆ ಆಕಾಶದಲ್ಲಿ? ಸೂರ್ಯ, ಚಂದ್ರ, ಏನೇನೋ ಇದೆ. ಅದು ನಾವು ಕಣ್ಣಲ್ಲಿ ನೋಡಕ್ಕಾಗಲ್ಲ. ಇನ್ನು ಅನೇಕ ಕಾರ್ಯಗಳಿದೆ, ಕಣ್ಣಲ್ಲಿ ನೋಡಕ್ಕಾಗಲ್ಲ. ಏನ್ ಮಾಡ್ತೀವಿ ಅಂದ್ರೆ ಟೆಲಿಸ್ಕೋಪ್ ಬಿಡ್ತೀವಿ, ಅದನ್ನ ಇಟ್ಟು ನೋಡಿದ್ರೆ ಕ್ಲಿಯರ್ ಆಗಿ ಏನಾಗುತ್ತೆ, ಕಾಣಿಸುತ್ತೆ. ಅದೇ ರೀತಿ ಸಹೋದರ ಸಹೋದರಿಯರೇ, ಸತ್ಯದಲ್ಲಿ ನಾವು ಆ ಪರಲೋಕದ ಆಶೀರ್ವಾದಗಳು ಅನೇಕ ಇದೆ. ಅದನ್ನು ಈ ಕಣ್ಣಲ್ಲಿ ಈ ಬೆಲಹೀನತೆ ಇರುವ ಈ ಕಣ್ಣಲ್ಲಿ ಏನ್ ಮಾಡಕ್ಕಾಗಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಸ್ವಲ್ಪ ಟೆಲಿಸ್ಕೋಪ್ ಇಕ್ಕೊಳ್ಳಿ, ಪವಿತ್ರ ಆತ್ಮದಿಂದ ಆ ಒಂದು ಕಾರ್ಯಗಳನ್ನ ನೋಡಿದ್ರೆ ನಮ್ಗೇನಾಗುತ್ತೆ, ಆ ಪರಲೋಕದಲ್ಲಿರುವ ಅನೇಕ ಕಾರ್ಯಗಳು ಇನ್ನ ನಮ್ಗೇನಾಗುತ್ತೆ, ಗೊತ್ತಾಗುತ್ತೆ. ಸರಿ, ಅದು ಮಾತ್ರವಲ್ಲ, ಈ ವಚನ ಓದಿ, ಪ್ರಬಾಲ್ ಏನದು 3:40. 3:40. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಅದೇ, ನಾವು ಸ್ವಲ್ಪ ಪರೀಕ್ಷೆ ಮಾಡೋಣ, ಸ್ವಲ್ಪ ಏನ್ ಮಾಡೋಣ, ಸ್ವಲ್ಪ ನೋಡೋಣ ಏನಾದ್ರೂ ತಪ್ಪುಗಳಿದ್ಯಾ ಅಂತ. ಈಗ ಟೆಲಿಸ್ಕೋಪ್ ನೋಡಿದೀವಿ, ದೂರದಿಂದ ಇರುವ ವಿಷಯಗಳು ನಮಗೆ ಹತ್ರದಲ್ಲಿ ಕಾಣಿಸುತ್ತೆ. ಮೈಕ್ರೋಸ್ಕೋಪ್ ಅಂತ ಒಂದಿದೆ, ಅದೇನ್ ಮಾಡುತ್ತೆ, ನಮ್ಮ ಹತ್ರ ಇರುತ್ತೆ. ಅದೇ ಆಕಾಶದಲ್ಲಿರುವ ಕಾರ್ಯಗಳನ್ನು ಕಾಣಿಸುತ್ತೆ ಟೆಲಿಸ್ಕೋಪ್ ಅಲ್ಲಿ. ಮೈಕ್ರೋಸ್ಕೋಪ್ ಅಲ್ಲಿ ನಮಗೆ ಹತ್ರ ಇರುವ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ, ಚಿಕ್ಕ ಚಿಕ್ಕ ವಿಷಯವನ್ನು ಕ್ಲೀನಾಗಿ ಕಾಣಿಸುತ್ತೆ. ಅದೇನ್ ಗೊತ್ತಾ ಸಹೋದರ ಸಹೋದರಿಯರೇ, ನಮಗೆ ಪಾಪ ಬಿಟ್ಟಿದೀವಿ ಕರೆಕ್ಟು, ಆದ್ರೆ ಚಿಕ್ಕ ಚಿಕ್ಕ ಪಾಪವನ್ನು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಅದು ಸ್ವಲ್ಪ ಮೈಕ್ರೋಸ್ಕೋಪ್ ಇಟ್ಟು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ಪಾಪ ನಾವೇನು ಓಕೆ ಅನ್ಬೋದು, ಆದ್ರೆ ಸಹೋದರ ಸಹೋದರಿಯರೇ, ಸ್ವಲ್ಪ ಮೈಕ್ರೋಸ್ಕೋಪ್ ಇಟ್ಬಿಟ್ಟು ಅದನ್ನು ನೋಡಿ ನಾವೇನ್ ಮಾಡೋಣ, ಸರಿ ಮಾಡೋಣ. ಸರಿ, ಈ ಒಂದು ಪಾಠಕ್ಕೆ ನಾವು ಬರೋಣ. ಆಶೀರ್ವಾದಗಳು ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಮೊದಲು ದೇವರು ಅಬ್ರಾಮ್ಗೆ ಏನ್ ಮಾಡಿದ್ರು, ವಾಗ್ದಾನ ಕೊಟ್ಟು ಆ ಒಂದು ದೇಶದಿಂದ ಕರೆದು, ನೀನು ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀನು ನನ್ಗೆ ಹೇಳುವ ಜಾಗದಲ್ಲಿ ಹೋಗ್ಬಿಟ್ಟು ನೀನು ಇರು, ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತ ದೊಡ್ಡ ಆಶೀರ್ವಾದ ಮಾಡಿದ್ರು. ಇವರು ಹೋಗ್ಬಿಟ್ರು, ಅಲ್ಲಿಂದ ಹೋದ್ರು. ಅವರ ಜನಾಂಗ, ಅವರ ವಿಷಯಗಳು ಎಲ್ಲವನ್ನು ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಆ ಒಂದು ದೇಶಕ್ಕೆ ಹೋದ್ರು. ಹೋಗಿ ವಾಗ್ದಾನ ಮಾಡೋ ತರ ಇದ್ರು. ಅನೇಕ ಶೋಧನೆಗಳು ಬಂತು ಅಲ್ವಾ? ಅನೇಕ ಶೋಧನೆಗಳಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ, ಅವರು ವಾಗ್ದಾನ ಮಾಡಿರೋ ವಿಷಯಗಳಲ್ಲಿ ನಂಬಿಕೆ ಇಟ್ಟು ಕೊನೆವರೆಗೂ ಆ ಒಂದು ವಿಷಯದಲ್ಲಿ ಅವರು ಇದ್ರು. ದೊಡ್ಡ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಯೋಸೇಫನ ಕಾಲದಲ್ಲಿ ಏನ್ ಮಾಡಿದ್ರು, ಮತ್ತೆ ಎಲ್ಲರೂ ಐಗುಪ್ತಗೆ ಹೋಗ್ಬಿಟ್ರು. ಮತ್ತೆ ಅಲ್ಲಿ ಹೋಗಿ ಸೇರಿಸುವಾಗ ಮತ್ತೆ ಅನೇಕ ಅವರಿಂದ ಬಿಡುಗಡೆ ಒಂದು ಆಶೀರ್ವಾದಗಳನ್ನ ಪಡ್ಕೊಂಡ್ರು. ದೊಡ್ಡ ಆಶೀರ್ವಾದ ಅಂತ ಹೇಳಿದ್ರೆ ನೋಡಿ ಸಹೋದರ ಸಹೋದರಿಯರೇ, ಇಸ್ರೇಲ್ ಜನಾಂಗದ ಮೇಲೆ ದೇವರು ಇಟ್ಟಿರುವ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ಈ ಒಂದು ವಿಷಯ ಇದೆಯಲ್ಲ, ಇದು ಬಂದ್ಬಿಟ್ಟು ಫಸ್ಟ್ ಇದ್ದ ಇಸ್ರೇಲ್ ಒಂದು ಮ್ಯಾಪ್.
ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಈ ವೈಟ್ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ಇಸ್ರೇಲ್ ಜನಾಂಗ ಇದ್ದಿದ್ದು ಒಂದು ಜಾಗ. ಇನ್ನು ಮುಂದೆ ಹೋದ್ರೆ ಈ ಒಂದು ಜಾಗನೂ ಇಲ್ಲ, ಫುಲ್ ಎಲ್ಲರೂ ಬೇರೆ ಜನಾಂಗಗಳೇ ಇದ್ರು, ಪ್ಯಾಲೆಸ್ಟೀನ್ ಅವರವರೇ ಇದ್ರು. ಸೊ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಸೇರ್ಕೊಂಡ್ರು. ಆಮೇಲೆ ಹಿಂಗಾಯ್ತು. 1947 ಮ್ಯಾಪ್ ಇದು. ಈಗ ಪ್ರೆಸೆಂಟ್ ಆಗಿ ಹಿಂಗಿದ್ದಾರೆ. ವೈಟ್ ಇದೆಯಲ್ಲ, ಫುಲ್ಲಾಗಿ ಇಸ್ರೇಲ್, ಸ್ವಲ್ಪ ಜನ ಮಾತ್ರ ಬೇರೆಯವರು ಇದ್ದಾರೆ. ಸೊ ಇದನ್ನು ಏನು ಮಾಡ್ಕೋಬೇಕಂದ್ರೆ ಫ್ಯೂಚರಲ್ಲಿ ಅವ್ರು ಪಡ್ಕೋಬೇಕು, ಅದೇ ದೇವರ ವಾಗ್ದಾನ. ಸೊ ಅದನ್ನ ದಾಟಿನೇ ಹೋಗ್ತಾ ಇದೆ ಅನೇಕ ಕಾರ್ಯಗಳು, ಗಾಸಾದಲ್ಲಿ ನಡೀತಾ ಇರುವ ಅನೇಕ ವಿಷಯಗಳು. ಎಲ್ಲರೂ ನಮ್ಮನ್ನ ಇಸ್ರೇಲ್ನ ಏನಂತಾರೆ, ಏನು ಮನುಷ್ಯರ ಅವರು, ಹೆಂಗ್ ಹಿಂಸೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅವ್ರಿಗೆ ವಾಗ್ದಾನ ಗೊತ್ತಿಲ್ಲ, ದೇವರ ಚಿತ್ತ ಏನಂತ ಗೊತ್ತಿಲ್ಲ. ಆದ್ರೆ ನಾವು ಯಾವ ರೀತಿ ನೋಡ್ಬೇಕಂದ್ರೆ ಅವರ ರಾಜ್ಯಕ್ಕೆ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಸಿದ್ಧ ಮಾಡ್ತಾ ಇದ್ದಾರೆ, ಹಂಗೆ ನೋಡ್ಕೋಬೇಕು ಸಹೋದರ ಸಹೋದರಿಯರೇ. ಸೊ ಈ ಒಂದು ವಿಷಯ ಒಂದು ಮನುಷ್ಯನಿಂದ ಸಾಧ್ಯವಾಗಲ್ಲ ನೋಡಿ. ಏನು ಇಲ್ಲ ನೋಡಿದ್ರೆ ಇವಾಗ ಪ್ರೆಸೆಂಟ್ ಹಿಂಗಿದ್ದಾರೆ, ಫ್ಯೂಚರ್ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಇನ್ನ ಕಂಪ್ಲೀಟ್ ಆಗಿ ಏನ್ ಪಡ್ಕೊಳ್ತಾರೆ ನಮಗೆ ಗೊತ್ತಿದೆ. ಸೊ ಇದು ಇಸ್ರೇಲ್ ಜನಾಂಗ ದೊಡ್ಡ ಆಶೀರ್ವಾದ ಸಹೋದರ ಸಹೋದರಿಯರೇ. 12 ಜನ ಯಾರು ಇಸ್ರೇಲ್ ಅಂತ ಕರೆಯಲ್ಪಟ್ರು, ಯೋಸೇಫನ ಸಹೋದರರು ಅಲ್ವಾ, ಎಲ್ಗೋದ್ರು, ಐಗುಪ್ತಕ್ಕೆ ಹೋಗ್ಬಿಟ್ರು. ಈಗ ಐಗುಪ್ತಕ್ಕೆ ಹೋಗ್ಬಿಟ್ಟು ಅಲ್ಲಿ ಐಗುಪ್ತದಲ್ಲಿ ತುಂಬಾ ವರ್ಷದ ಕಾಲ ಅಲ್ಲಿದ್ರು. ಆಮೇಲೆ ದೇವರು ಅವರನ್ನು ಏನ್ ಮಾಡಿದ್ರು, ಅಲ್ಲಿಂದ ಮೋಶೆ ಮೂಲಕ ಬಿಡುಗಡೆ ಹೊಂದಿ ಅವರು ಆ ಕಾನಾನ್ ದೇಶಕ್ಕೆ ಹೋಗುವಾಗ ಅನೇಕ ತಡೆಗಳು ಇತ್ತು. ಅದನ್ನ ತಡೆಗಳನ್ನೆಲ್ಲ ಏನ್ ಮಾಡಿದ್ರು, ದಾಟಿ ಅವರಿಗೆ ಆಶೀರ್ವಾದವಾದ ಒಂದು ಕಾರ್ಯವನ್ನು, ಅವರಿಗೆ ದೇವರು ವಾಗ್ದಾನ ಮಾಡಿರುವ ಕಾರ್ಯಗಳಿಗೆ ಅವರನ್ನು ಕರೆತಂದು ಹೋದ್ರು. ವಚನವದನ ಯಾತ್ರ ವಿಮೋಚನ ಕಾಂಡ 19:5. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ನೋಡಿ, ಎಲ್ಲಾ ಜನಾಂಗಕ್ಕಿಂತಲೂ ನೀವು ನನಗೆ ನನ್ನ ಒಂದು ನೋಟಕ್ಕೆ ದೊಡ್ಡ ಒಂದು ಜನಾಂಗ. ನಿಮ್ಮನ್ನೇ ನಾನು ಏನ್ ಮಾಡಿದ್ದೀನಿ, ಚೂಸ್ ಮಾಡಿದ್ದೀನಿ, ನಿಮ್ಮನ್ನು ಇಟ್ಟೆ ಈ ಲೋಕದ ಆಶೀರ್ವಾದಗಳು ನಾನು ಇಟ್ಟಿದ್ದೀನಿ ಅಂತ ಹೇಳಿ ಇಸ್ರೇಲ್ ಜನಾಂಗಕ್ಕೆ ತುಂಬಾ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ರು ಎಲ್ಲ ಜನಾಂಗಕ್ಕಿಂತಲೂ. ಯಾವ ರೀತಿ ಅನುಭವಿಸಿದ್ರು ಅವರು ಕಷ್ಟಗಳು ಈ ಐಗುಪ್ತದಲ್ಲಿ ನೋಡಿ. ಒಂದು ಕಷ್ಟಗಳು ಈ ಲೋಕದಲ್ಲಿ ನಮಗೂ ಇದೆ, ಆದ್ರೆ ಇವ್ರು ನೋಡಿ ಅಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ನೋಡೋಣ ಯಾವ ರೀತಿ ಇವ್ರು ಗುಣಗುಡ್ತಾರೆ ಅಂತ. ಅಷ್ಟು ಕಷ್ಟಗಳನ್ನು ಅನುಭವಿಸಿ ಮೋಸೆ ಮೂಲಕ ಅವ್ರೇನ್ ಮಾಡಿದ್ರು ಅಂದ್ರೆ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ, ಆ ಬಿಡುಗಡೆ ಹೊಂದುವಾಗ ಅವರು ಬಿಟ್ಟಿಲ್ಲ ಅಷ್ಟು ಸುಲಭವಾಗಿ. ಅನೇಕ ಏನಿದ್ದು 10 ಬಾಧೆಗಳು, ಅದನ್ನ ಎಲ್ಲ ಬಂದ್ಬಿಟ್ಟು ದಾಟಿ ಕೊನೆಯದಾಗಿ ಆ ಒಂದು ಸಂಗಾರ, ಯಾವ ಸಂಗಾರ, ಚೊಚ್ಚಲ ಮಕ್ಕಳ ಅದನ್ನೆಲ್ಲ ಬಿಟ್ಟು ಆ ಸಮುದ್ರ ಮುಂದೆ ಇತ್ತು. ತುಂಬಾ ಭಯ ಆಯ್ತು. ಆ ಸಮುದ್ರವನ್ನು ದಾಟಿ ಅದ್ಭುತವಾಗಿ ಅವ್ರೇನ್ ಮಾಡಿದ್ರು ಅಂದ್ರೆ ದಾಟಿ ಹೋದ್ರು. 1 ಕೊರಿಂಥಿಯರಿಗೆ 10:1 ಕೆಲವೊಂದು ವಚನ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಓದಿ. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ನೋಡಿ ಸಹೋದರ ಸಹೋದರರೇ, ಇಸ್ರೇಲ್ ಜನಾಂಗ ಪಟ್ಟ ಅವರ ತೆಗೆದು ಆಶೀರ್ವಾದಗಳು, ಅವರ ಹತ್ರ ದೇವರು ಕೊಟ್ಟಿರುವ ಆಶೀರ್ವಾದಗಳು ಎಲ್ಲವೂ ಈ 4 ವಚನದಲ್ಲಿ ಅಡಗಿದೆ. ಅವರೆಲ್ಲರೂ ಈ ಯಾವ ರೀತಿ ಆಶೀರ್ವಾದವನ್ನು ಪಡ್ಕೊಂಡ್ರು, ಕ್ರೈಸ್ತರ ಒಂದು ಹೆಜ್ಜೆ ಜಾಡಿಯಿಂದ ಅನೇಕ ಕಾರ್ಯಗಳನ್ನು ಏನ್ ಮಾಡಿದ್ರು, ದಾಟಿದ್ರು, ಇಷ್ಟೊಂದು ಆಶೀರ್ವಾದವನ್ನು ಪಡ್ಕೊಂಡಿದ್ರು. ಅದು ಮಾತ್ರವಲ್ಲ, ಅವರಿಗೆ ಬೆಳಗ್ಗೆ ಬಿಸಿಲು ಆ ಒಂದು ಡೆಸರ್ಟ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಏನ್ ಮಾಡಿದ್ರು,
ಮೇಘಸ್ತಂಭ. ಆ ಬಿಸಿಲು ನೋಡಿ, ಈ ಲೋಕದಲ್ಲೇ ಡೆಸರ್ಟ್ ಅಲ್ಲಿ AC ಹಾಕಿದ ದೇವರು ನಮ್ ದೇವ್ರು. ಫುಲ್ಲು ಬಿಸಿಲು, ನಡೆಯಕ್ ಆಗ್ತಾ ಇಲ್ಲ. ಅವಾಗ ಆ ಒಂದು ಸ್ತಂಭ, ಮೇಘಸ್ತಂಭ, ಅವ್ರಿಗೆ ಬಿಸಿಲು ಕಾಣಿಸ್ತೇ ಇರುವಾಗ, ರಾತ್ರಿಯಲ್ಲಿ ಅದೇ ರೀತಿ ತುಂಬಾ ಚಳಿ ಇರುತ್ತೆ. ಆಗ ಆ ಯಾವ ಸ್ತಂಭ? ಅಗ್ನಿ ಸ್ತಂಭ. ಅದು ಮಾತ್ರವಲ್ಲ, ಲೈಟ್ ಏನಾದಿರುತ್ತಾ? ಇಲ್ಲ. ಈಗ ಅದೇ ಲೈಟ್ ಅವರಿಗೆ, ಅದು ಮುಂದೆ ಇರುತ್ತೆ. ಅದು ಮುಂದೆ ಹಂಗ್ ಸ್ಟಾರ್ಟ್ ಆಗುವಾಗ ಇವ್ರು ಏನ್ ಮಾಡ್ಬೇಕು? ಎದ್ದು ಅದರಿಂದ ಹೋಗ್ತಾ ಇರ್ಬೇಕು. ಮತ್ತೆ ಅದು ಸ್ಟಾಪ್ ಆದ್ರೆ ಅವ್ರು ಏನ್ ಮಾಡ್ಬೇಕು? ಸ್ಟಾಪ್ ಆಗ್ಬೇಕು. ಸೊ ಈ ರೀತಿ ಬ್ಲೆಸ್ಸಿಂಗ್ಸ್. ನೀರು, ಆ ಡೆಸರ್ಟ್ ಅಲ್ಲಿ ಅವ್ರಿಗೆ ಆ ಅರಣ್ಯದಲ್ಲಿ ತುಂಬಾ ನೀರಿನ ಒಂದು ಅವಶ್ಯಕತೆ ಇತ್ತು. ದೇವ್ರೇನ್ ಮಾಡಿದ್ರು ಅವ್ರಿಗೆ? ಈಗ ನಾವು ಎಷ್ಟು ಜನ ಇದ್ದೀವಿ ಇಲ್ಲಿ? ಒಂದು 50 ಜನ ಇದ್ದೀವ. ಸೊ ನಮ್ಗೆ ನೀರು ಬೇಕಂದ್ರೆ 50 ಜನಕ್ಕೆ ಎಷ್ಟು ನೀರು ಬೇಕು? ಎಷ್ಟು ಜನ ಇದ್ದಾರೆ ಅಲ್ಲಿ? ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಹೋಗ್ತಾ ಇದ್ದಾರೆ ಎಷ್ಟು ಜನ? 6 ಲಕ್ಷ ಗಂಡಸರು. ಬಟ್ ಅಲ್ಲಿ ಗಂಡಸರು ಮಾತ್ರ ಇದು ಇದೆ, ರೆಕಾರ್ಡ್ ಇದೆ. ಹೆಂಗಸರು 6 ಅಂದ್ರೆ 12 ಲಕ್ಷ. ಮಕ್ಕಳು ಇಬ್ರು ಆಗ್ಬಿಡಿ. ಈಗ ಮಕ್ಕಳು ಇಬ್ರು. ನಮ್ ತಾತ, ನಮ್ ಅಜ್ಜಿ ಅವರದ ಇದಲ್ಲ, ಅವ್ರ ಮಕ್ಳು ಎಷ್ಟು ಅಂತ ಕೇಳಿದ್ದೀರಾ ಹೋಗ್ಬಿಟ್ಟು? ಈಗ ನೋಡಿ, ಇದು ಈ ನಡೆದಿರುವ ಘಟನೆ ಎಷ್ಟು ವರ್ಷದ ಹಿಂದೆ? 50 ವರ್ಷನೋ? ಎಷ್ಟು ವರ್ಷದ ಹಿಂದೆ? ಯೇಸು ಪ್ರಭು ಮುಂಚೆ, ಯೇಸು ಪ್ರಭು ಬಂದೇ 2000 ವರ್ಷ ಆಯ್ತು. ಅದಕ್ಕೆ ಮುಂಚೆ ಅಂತ ಹೇಳಿದ್ರೆ ಒಂದ್ 4,000 ವರ್ಷ ಹೋಗಿ ನೋಡಿ. ಆ ಒಂದು ಟೈಮಲ್ಲಿ ಯಾವ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಎಷ್ಟು ಮಗು ಇತ್ತೋ ಗೊತ್ತಿಲ್ಲ, 20 ಇತ್ತೋ 25 ಇತ್ತೋ ನಮಗ್ ಗೊತ್ತಿಲ್ಲ. ಸರಿ, 2 ಹಾಕ್ಬಿಡಿ. ಯಾಕೆ ಸುಮ್ಮನೆ ನಾವು ತುಂಬಾ ಥಿಂಕ್ ಮಾಡೋದು ಬೇಡ. 2 ಹಾಕಿದ್ರು 24 ಲಕ್ಷ ಹೆಂಗೋ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಸುಮ್ಮನೆ ಇಕ್ಕೊಳ್ಳೋಣ. ಇಷ್ಟು ಜನಕ್ಕೆ ನೀರ್ ಬೇಕು. ಇಷ್ಟು ಜನಕ್ಕೆ ನೀರ್ ಬೇಕಂದ್ರೆ ಆ ಒಂದು ಅರಣ್ಯದಲ್ಲಿ ಯೋಚನೆ ಮಾಡಿ. ನಾವು ಸುಮ್ಮನೆ ಓದ್ಬಿಟ್ಟು ಹೋಗ್ತೀವಿ, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಓದೋಣ. ಇಷ್ಟು ಜನಗಳಿಗೆ ನೀರು ಬೇಕಂದ್ರೆ ಅದು ಅದ್ಭುತವಾದ ಕಾರ್ಯ. ಅದು ಅದ್ಭುತವಾದ ಕಾರ್ಯ. ಸರಿ, ನೀರು ಓಕೆ, ದೇವರು ಒಂದು ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ನೆಕ್ಸ್ಟ್ ಏನ್ ಬೇಕಿತ್ತು? ಆಹಾರ ಬೇಕಿತ್ತು. ಆ ಮನ್ನಾ ಕೊಟ್ರು ಅಷ್ಟು ಜನಕ್ಕೂ. ಯಾವ ಮನ್ನಾ ಅಂತ ಹೇಳಿದ್ರೆ, ದೇವದೂತರು ತಿನ್ನುವ ಆಹಾರ ಅವ್ರಿಗೆ ಕೊಟ್ರು. ನೋಡಿ ಎಷ್ಟು ಬ್ಲೆಸ್ಸಿಂಗ್ ಅಂತ ನೋಡಿ. ಸಾಮಾನ್ಯವಾಗಿ ಆ ಜನಗಳಿಗೆ ತಿಂತಾರಲ್ಲ ಆ ಊಟ ಅಲ್ಲ, ದೇವದೂತರು ತಿನ್ನುವ ಆಹಾರವನ್ನು ಇವ್ರಿಗೆ ಕೊಟ್ಟಿದ್ದಾರೆ. ಎಷ್ಟು ಬ್ಲೆಸ್ಸಿಂಗ್ ಅಂದ್ರೆ, ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು. ನಮಗೆ ಸಾಧಾರಣವಾದ ಒಂದು ಆಹಾರ ಇಲ್ಲ, ದೇವದೂತರು ತಿನ್ನುವ ಆಹಾರವನ್ನು ನಮಗೆ ಕೊಟ್ಟಿದ್ದಾರೆ. ತುಂಬಾ ಬ್ಲೆಸ್ಸಿಂಗ್. ಆ ದೈವದರ್ಶನ ಗುಡಾರದಲ್ಲಿ ಅವರಿಗೆ ಮಾಡುವ ಆ ಒಂದು ಯಜ್ಞ ಬಲಿ, ಅಲ್ಲಿ ಇರುವ ಆಶೀರ್ವಾದಗಳು. ಮನುಷ್ಯ ಪಾಪ ಮಾಡ್ತಾನೆ, ಪಾಪಕ್ಕೆ ಪರಿಹಾರವಾಗಿ ವರ್ಷಕ್ಕೆ ಅವನು ಆ ಒಂದು ಕುರಿಯೋ ಯಾವುದೋ ಒಂದು ಬಲಿ ಮಾಡ್ಬಿಟ್ಟು ಅದನ್ನು ಏನ್ ಮಾಡ್ಬೇಕು? ಅವನು ಶುದ್ಧೀಕರಣ ಮಾಡ್ಬೋದು. ಇದು ಯಾರು ಕೊಟ್ರು? ಇಸ್ರೇಲರ್ಗೆ. ಬೇರೆ ಜನಾಂಗಗಳಿಗೆ ಕೊಟ್ಟಿಲ್ಲ, ಇಸ್ರೇಲ್ಗೆ ಕೊಟ್ರು. ಆ ಒಂದು ಅನೇಕ ವಿಷಯಗಳು ಮೋಸೆ ಮೂಲಕ ಯಾವ ರೀತಿ ಇದು ಕಟ್ಟಬೇಕು, ಎಷ್ಟು ಇಂಚ್ ಇರಬೇಕು, ಒಂದೊಂದು ವಿಷಯಗಳು ನಾವು ಕೇಳಿದೀವಿ ಅಲ್ವಾ? ದೈವದರ್ಶನ ಗುಡಾರದಲ್ಲಿ ಸುಮ್ಮನೆ ದೇವರು ಕೊಟ್ಟಿಲ್ಲ, ಇವತ್ತುವರೆಗೂ ಅನೇಕ ರಹಸ್ಯಗಳು ಇದೆ ಸಹೋದರ ಸಹೋದರಿಯರು. ಇಷ್ಟೊಂದು ಆಶೀರ್ವಾದಗಳು ಇಸ್ರೇಲ್ ಜನಕ್ಕೆ ಕೊಟ್ರು. ಅದು ಮಾತ್ರನಾ? ಯೇಸು ಪ್ರಭು ಬಂದು ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಟ್ರು ಗೊತ್ತಾ? ಅವರು ಇಸ್ರೇಲ್ ಜನಾಂಗಗಳಿಗೆ ಕೊಟ್ರು. ನೀವು ಹೋಗ್ಬಿಟ್ಟು ಯಾರಿಗ್ ಮಾಡಿ? ಇಸ್ರೇಲ್ ಜನಾಂಗ ಹೋಗ್ಬಿಡಿ. ಹೋಗಿ ಅಲ್ಲಿ ವಚನ ಓದೋಣ ನೋಡಿ ನಾವು. ಮತ್ತೆಯ 10:5-6. ಸಿಸ್ಟರ್, ಇದು ಅದರಲ್ಲಿ ಇರೋದೇ ಕರೆಕ್ಟ್ ಆಗಿದೆ, ಹಾಕಿದ್ದೀನಿ ವಚನ. ಕಾಣಿಸ್ತಾ ಇದೆಯಾ? ಓಕೆ. ಓಕೆ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯ ಊರೊಳಗೆ ಕಾಲಿಡಬೇಡಿರಿ. ನೋಡಿ, ಅನ್ಯ ಜನರ ಜೊತೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ. ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೋಗಿರಿ. ಇಸ್ರೇಲನ ಮನೆತನದ ಬಲೆಗೆ ಹೋಗ್ಬಿಡಿ ನೀವು. ಇನ್ನೊಂದು 7-8 ವಚನ ಓದಿ sister. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ನೋಡಿ, ಪರಲೋಕ ರಾಜ್ಯ ಸಮೀಪ ಇದೆ ಅಂತ ಯಾರಿಗೆ ಹೇಳಿ? ಅವ್ರಿಗೆ ಹೇಳಿ ಹೋಗ್ಬಿಟ್ಟು.
ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ನೋಡಿ. ದೆವ್ವ ಓದಿ, ಓದಿ, ಓದಿ. ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಈ ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನೀವು ಯಾರಿಗ್ ಮಾಡಿ ಫಸ್ಟ್ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಅವ್ರಿಗೆ ಏನ್ ಮಾಡಿ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಸ್ರೇಲ್ ಜನಾಂಗಗಳಿಗೆ. ಇಷ್ಟೊಂದು ಬ್ಲೆಸ್ಸಿಂಗ್ ಅಂದ್ರೆ ಯೇಸು ದೇವರ ಒಬ್ಬನೇ ಮಗನು ಬಂದು ಮೊದಲು ನೀವು ಅವ್ರಿಗೆ ಹೋಗಿ ಅವರಿಗೆ ಅನೇಕ ಕಾರ್ಯಗಳು ಮುಂದಿಟ್ರು, ಆಶೀರ್ವಾದಗಳು. ಅಪೋಸ್ಲರ್ಗಳು, ಶಿಷ್ಯಂದ್ರು, ಯೇಸು ಪ್ರಭು ಶಿಷ್ಯಂದ್ರು, ಅವರು ಸುಮ್ಮನೆ ಅಲ್ಲ, ಅನ್ಯ ಜನಾಂಗರ ಜೊತೆ ಏನ್ ಮಾಡಲ್ಲ, ಅವರು ಊಟ ಮಾಡಲ್ಲ, ಸಂಭಾಷಣೆ ಮಾಡಲ್ಲ, ವ್ಯಾಪಾರ ವ್ಯವಹಾರ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅವರಿಗೆ ಸತ್ಯ ಇಲ್ಲ, ವಾಗ್ದಾನ ಇಲ್ಲ, ಅವರು ಸುನ್ನತಿ ಮಾಡಿಲ್ಲ, ಅನೇಕ ಕಾರ್ಯಗಳು ಅವ್ರು ಏನಿಲ್ಲ, ಸರಿಯಾದ ರೀತಿಯಲ್ಲಿ ದೇವರ ಒಂದು ನಡೆಸುವಿಕೆಯಲ್ಲಿ ಅವರಿಗೆ ಯಾವ ರೀತಿ ಪಾಲು ಇಲ್ಲ. ಆದ್ರಿಂದ ಅವ್ರ ಹತ್ರ ನಾವು ಏನಿಲ್ಲ, ಏನೂ ಇಲ್ಲ. ಅನ್ಯ ಜನಾಂಗ ಜೊತೆ ಏನ್ ಮಾಡಬಾರ್ದು, ಸಂಬಂಧ ಇಡಬಾರ್ದು. ಇದರಿಂದ ಶಿಷ್ಯಂದಿರು ತುಂಬಾ ಇದ್ರು. ಸೊ ಈ ರೀತಿಯಾದ ಆಶೀರ್ವಾದಗಳು ಇಸ್ರೇಲ್ ಜನಾಂಗಕ್ಕೆ ಮಾತ್ರ ಇತ್ತು ಸಹೋದರ ಸಹೋದರಿಯರು, ಬೇರೆ ಜನಾಂಗಗಳಿಲ್ಲ. ನಮ್ಗೊಂದು ಕ್ವಶನ್ ಬರ್ಬೋದು, ಯಾಕೆ ಬ್ರದರ್ ಈ ರೀತಿ ಮಾಡ್ಬಿಟ್ರು ದೇವರು? ಎಲ್ಲರೂ ದೇವರಿಂದನೇ ಬಂದಿರೋರಲ್ಲ, ಆದಾಮಿಂದನೇ ಎಲ್ಲರೂ ಬಂದಿದ್ದವರಲ್ಲ, ಆದ್ರೂ ಈ ಇಸ್ರೇಲ್ ಜನಾಂಗದಲ್ಲಿ ಮಾತ್ರ ದೇವರು ಇಷ್ಟೊಂದು ಮುಂದೆ ಇಟ್ಟಿದಾರಲ್ಲ. ಬೇರೆಯವರು ಮಕ್ಕಳಲ್ವಾ, ದೇವ್ರ ಮಕ್ಕಳಲ್ವಾ? ಸಹೋದರ ಸಹೋದರಿಯರೇ, ಅವರು ಮುಂದೆ ಇಟ್ರು, ಎಲ್ಲಾ ಜನಾಂಗದಲ್ಲೂ ಅವರನ್ನು ಮುಂದೆ ಇಟ್ರು. ಇವರಿಂದನೇ ಅನೇಕ ಆಶೀರ್ವಾದಗಳಿತ್ತು, ವಾಗ್ದಾನಗಳಿಟ್ರು, ಅನೇಕ ವಿಷಯಗಳು ಕೊಟ್ಟಿದ್ರು. ಹಂಗೇಳಿರುವ ದೇವರು ಏನ್ ಹೇಳ್ಬಿಟ್ರು ಗೊತ್ತಾ? 1 ಕೊರಿಂಥಿಯರಿಗೆ 10:5. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಇಷ್ಟು ಆಶೀರ್ವಾದಗಳನ್ನು ಪಡ್ಕೊಂಡು ಆದರೆ ದೇವರು ಏನ್ ಮಾಡಿಲ್ಲ, ಬಹುಮಂದಿಯ ವಿಷಯದಲ್ಲಿ ಸಂತೋಷವಿಲ್ಲ ಅಂತ ಹೇಳಿದ್ರೆ, ಇಷ್ಟೊಂದು ಬ್ಲೆಸ್ಸಿಂಗ್ ತಗೊಂಡಿದ್ದಾರೆ, ಆಶೀರ್ವಾದಗಳು ಪಡ್ಕೊಂಡಿದ್ದಾರೆ, ಆದರೆ ಈ ದೇವರಿಗೆ ಇಷ್ಟವಿಲ್ಲ ಅವರು. ಈಗ ಹೇಳಿ, ನಾವು ದೇವರು ಚೂಸ್ ಮಾಡಿರುವ ಮಕ್ಕಳ ಕರೆಕ್ಟು, ಆಶೀರ್ವಾದ ಪಡ್ಕೊಂಡಿದೀವ ಅವರಂತಾರೆ ಹೌದು. ಸತ್ಯವೇದ ಎಲ್ಲರಿಗೂ ಕೊಟ್ಟಿದ್ದಾರೆ ಈ ಲೋಕದಲ್ಲಿರೋರಿಗೆ, ಆದ್ರೆ ಇದರಲ್ಲಿರುವ ಬೆಳಕು ಯಾರು ಕೊಟ್ಟಿದ್ದಾರೆ? ನಮಗ್ ಕೊಟ್ಟಿದ್ದಾರೆ. ಅದರ ಮೂಲಕ ಆಶೀರ್ವಾದ ಪಡ್ಕೊಂಡಿದೀವಿ. ಕ್ರೈಸ್ತನ ಸಾರೂಪ್ಯಕ್ಕೆ ದಿನನಿತ್ಯ ಬೆಳೆಯಲು ಅನೇಕ ವಾಗ್ದಾನಗಳು ನಮಗ್ ಕೊಟ್ಟಲ್ಪಟ್ಟಿದೆ. ಈ ರೀತಿ ಹೋಗ್ತಾ ಇದ್ದೀವಿ. ಆದ್ರೆ ಅವರು ಹೆಂಗ್ ಬಿದ್ಬಿಟ್ರು ಎಡಗಿ, ದೇವರಿಗೆ ಇಷ್ಟವಿಲ್ದರ ಕಾರ್ಯವನ್ನು ಏನ್ ಮಾಡ್ಬಿಟ್ರು? ಸಹೋದರ ಸಹೋದರರೇ, ಒಂದು ದಿನ ನಾವು ದೇವರು ಯಾರಂತ ಗೊತ್ತಿಲ್ಲ, ದೇವರ ಉನ್ನತವಾದ ಯೋಜನೆ ಏನಂತ ಗೊತ್ತಿಲ್ಲ. ಯಾವಾಗ ಇಲ್ಲಿ ಬರಕ್ ಮುಂಚೆ. ಆದ್ರೆ ಉನ್ನತವಾದ ದೇವರ ನಾಮವನ್ನು ತಿಳ್ಕೊಂಡಿದ್ದೀವಿ, ಅವರ ಮಗನ ಯೇಸು ಕ್ರಿಸ್ತನು ಯಾರು ಅಂತ ತಿಳ್ಕೊಂಡಿದ್ದೀವಿ. ಮೊದಲು ಏನ್ ತಿಳ್ಕೊಂಡಿದ್ದೀವಿ? ಇವರೇ ಅವರು, ಅವರೇ ಇವರು. ನೋಡಿ, ಯೇಸು ಕ್ರಿಸ್ತನ ಮಗ, ದೇವರ ಮಗ ಯೇಸು ಕ್ರಿಸ್ತ ಅಂತ ತಿಳ್ಕೊಂಡಿದ್ದೀವಿ. ಪವಿತ್ರ ಆತ್ಮ ಉನ್ನತದಿಂದ ಬರುವ ಒಂದು ಶಕ್ತಿ, ಬಲ. ಸೊ ಇದೆಲ್ಲ ತಿಳ್ಕೊಂಡು ನರಕದ ಬಗ್ಗೆ, ಆತ್ಮ ಏನಂತಾರ, ಆತ್ಮನ ಬಗ್ಗೆ, ಅನೇಕ ಟ್ರಿನಿಟಿ ಬಗ್ಗೆ, ఇప్పుడు ಹಿಂಗ ಹಲವಾರು ಡಾಕ್ಟ್ರಿನ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಅದೆಲ್ಲ ನಮಗೇನ್ ಮಾಡ್ಬಿಟ್ರು, ತಿಳಿಸ್ಬಿಟ್ರು. ಓದ ನೋಡಿ, ಪ್ರಕಟಣೆ 2:2-3. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ನೋಡಿ, ಈ ವಚನ ಒಬ್ಬೊಬ್ಬರ ಬಗ್ಗೆನೂ ಬರ್ದಿದೆ ಸಹೋದರ ಸಹೋದರಿಯರೇ. ಎಲ್ಲರಂದ್ರೆ ನಾವು ಎಲ್ಲರೂ ಅಲ್ಲಿಂದ ಬಂದಿರೋದು ತಾನೆ, ಐಗುಪ್ತದಿಂದ ಬಂದಿರೋರು ತಾನೆ. ಐಗುಪ್ತ ಏನು? ಲೋಕದಿಂದ ತಾನೆ ಬಂದಿರೋದು. ಈ ಲೋಕದಲ್ಲಿ ನಾವು ದೇವರ ನಾಮ ಏನು ಗೊತ್ತಿಲ್ಲ, ಕೊಟ್ರು
ಯೋಚನೆ ಮಾಡಿದ್ವಿ, ಬ್ಯಾಬಿಲೋನಲ್ಲಿ ನಮ್ನೆಲ್ಲ ಇಷ್ಟೆಲ್ಲ ನನ್ನ ಏಮಾರಿಸ್ಬಿಟ್ರಲ್ಲ, ಕಾಣಿಕೆಯನ್ನು ತಗೊಂಡು ತಗೊಂಡು ನನ್ನ ಏಮಾರಿಸ್ಬಿಟ್ರಲ್ಲ. ದೇವ್ರು ನೀವು ಎಷ್ಟು ಹಾಕ್ತಿರೋ ಅಷ್ಟು ನಿಮ್ಗೆ ಏನ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ನಮ್ಮ ಹತ್ರ ಎಲ್ಲ ಎಷ್ಟು ಅನ್ಯಾಯ ಮಾಡ್ಬಿಟ್ರಲ್ಲ. ದೇವರ ನಾಮ ಬಿಟ್ರೆ ಬೇರೆ ಯಾವ ನಾಮವೂ ಅಲ್ಲ. ಇಲ್ಲಿ ನೋಡಿದ್ರೆ ಏನೇನೋ ಟೈಟಲ್ ಇಕ್ಕೊಂಡಿದ್ದಾರೆ. ಏನೇನ್ ಟೈಟಲ್ ಇಕ್ಕೊಂಡಿದ್ದಾನೆ? ಪಾಸ್ಟರ್ಸ್, ಬಿಷಪ್ಸ್, ಅದು ಇದೆಲ್ಲ ಇಕ್ಕೊಂಡಿದ್ದಾರೆ. ಈ ವಚನ ನೋಡಿದ್ರೆ ಯೇಸು ಪ್ರಭುನ ಒಬ್ಬ ಬಂದ್ಬಿಟ್ಟು ಒಳ್ಳೆ ಬೋಧಕರೇ ಏನಂತಾರೆ, ಒಳ್ಳೆ ಬೋಧಕರೇ ಅಂತ ಹೇಳುವಾಗ ನಾನಲ್ಲ, ದೇವ್ರು. ನೋಡಿ, ಈ ರೀತಿ ಹೇಳುವಾಗ ಈ ಲೋಕದಲ್ಲಿ ಯಾರು ನಿನ್ನ ತಂದೆ ಅಂತ ಕರಿಬಾರ್ದು. ನಮ್ಮ ತಂದೆ ಯಾರು? ಸೊ ಈ ರೀತಿ ಎಲ್ಲ ವಿಷಯಗಳು ತಿಳ್ಕೊಂಡು ಒಂದು ಇದರಲ್ಲಿ ಇದ್ದ ನಮ್ಮನ್ನು ಬೆಳಕಿಗೆ ತಂದಿದ್ದಾರೆ ಸಹೋದರ ಸಹೋದರಿಯರೇ. ಸೊ ನಮ್ಮನ್ ಬಗ್ಗೆ ಬರೆದಿರುವ ವಚನ ಇದು. ಸೊ ಹಿಂಗ್ ಬಂದ್ಮೇಲೆ ದಿನ ಆಯ್ತು, ದಿನ ಕಳೀತು, ದಿನಗಳು ಕಳೀತು. ಆರಂಭದಲ್ಲಿ ತುಂಬಾ ಚೆನ್ನಾಗಿ ಸತ್ಯವನ್ನು ಕೇಳುವುದಕ್ಕೆ ಎಲ್ಲೆಲ್ಲಿ ಸತ್ಯವಿದೆ ಅಲ್ಲೆಲ್ಲ ಹುಡುಕಿ ಆ ಒಂದು ಸ್ವಾರೂಪ್ಯಕ್ಕೆ, ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳೆದು ನಾವು ಬರ್ತಾ ಇದ್ವಿ. ದಿನ ಹೋಯ್ತು, ಕಳೀತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ಕಳೀತಾ ಕಳೀತಾ ನಮ್ಮೊಳಗೆ ಬಂದ ಆ ಒಂದು ಏನು ಕಮ್ಮಿ ಆಯ್ತು. ದಿನನಿತ್ಯ ಏನಾದ್ರು ಇದ್ರೆ ಚೆನ್ನಾಗಿತ್ತು ಬ್ರದರ್. ಆಶೀರ್ವಾದಗಳು ನಾವು ಪಡ್ಕೊಳ್ತಾ ಇದೀವಿ, ನಮ್ಗೆ ಗೊತ್ತಾಗ್ತಾ ಇದೆ. ದಿನನಿತ್ಯ ಏನಾದ್ರೂ ಸತ್ಯಗಳು ಇರಿದ್ರೆ ಚೆನ್ನಾಗಿತ್ತು ಅಂತ ಹುಡುಕ್ತಾ ಇರುವ ಆ ಒಂದು ಸ್ಥಿತಿ ಹೋಗ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಯ್ತು. ವಾರದಲ್ಲಿ ಒಂದು ಮೂರ್ ದಿನ ಸಾಕು. ಕೆಲವೊಬ್ರು ಸಂಡೇ ಅಷ್ಟೇ ಬರೋದು ಸೀಮಿತವಾಗಿದೆ. ಸಹೋದರ ಸಹೋದರಿ, ಇಲ್ಲಿ ಎಲ್ಲರೂ ಕರೆಕ್ಟಾಗಿ ಬರ್ತಾ ಇದ್ದೀರಾ? ನಾನು ನಡೀತಾ ಇರೋ ಘಟನೆಗಳನ್ನು ಹೇಳ್ತಾ ಇದ್ದೀನಿ. ಕೆಲವೊಬ್ರು ಕನ್ವೆನ್ಷನ್ ಮಾತ್ರ ಬರೋರು ಇದ್ದಾರೆ. ಅದು ಬಿಟ್ಟು ಕೆಲವರು ಎಲ್ಲಿ ಬರೋಗಿದ್ದಾರೆ ಗೊತ್ತಾ? ಆ ರೊಟ್ಟಿ, ಆ ದ್ರಾಕ್ಷಾರಸದಲ್ಲಿ ಮಾತ್ರ ಪಾಲ್ಗೊಳ್ಳೋರು ಇದ್ದಾರೆ. ಸಹೋದರ ಸಹೋದರಿ, ಯಾವ ರೀತಿ ಹಿಂದಕ್ಕೆ ಹೋಗಿದ್ದಾರೆ ನೋಡಿ. ದೇವರ ಆಶೀರ್ವಾದಗಳನ್ನು ಮರ್ತಿದ್ದಾರೆ ಅವರು. ಸಹೋದರ ಸಹೋದರಿ, ನಾವು ಮರಿಬಾರ್ದು. ನಮಗೆ ಕೊಟ್ಟಿರುವ ಅನೇಕ ಆಶೀರ್ವಾದಗಳು ಇದೆ, ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇಸ್ರೇಲ್ ಜನಾಂಗರು ಅನೇಕರು ಬಂದ್ರು, ಅನೇಕರು ಆಶೀರ್ವಾದಗಳನ್ನು ತಗೊಂಡ್ರು, ದೇವರಿಗೆ ಮೆಚ್ಚುಗೆಯಾಗಿ ನಡೆಯಲಿಲ್ಲ, ಹಿಂದಕ್ಕೆ ಹೋದ್ರು, ಗುಣಗುಟ್ರು. ಈ ಮನ್ನಾ ನೀವು ಯಾಕೆ ಕೊಟ್ಟಿದ್ದೀರಾ ನಮ್ಗೆ? ದೇವದೂತರು ಕೊಟ್ಟಿರುವ ಮನ್ನವನ್ನು ಕೊಟ್ರು, ಇದೇ ಕೊಡ್ತಾ ಇದ್ದೀರಲ್ಲ, ಬೋರ್ ಹೊಡಿತಾ ಇದೆ ನನಗೆ. ಐಗುಪ್ತದಲ್ಲಿರುವಾಗ ಏನೇನ್ ಸಿಗ್ತಾ ಇತ್ತು ಗೊತ್ತಾ ನನಗೆ? ಅದು ಕೊಟ್ರು, ಮಾಂಸ ಬೇಕಂದ್ರೆ ಅದು ಕೊಟ್ರು. ದೇವರು ಅವ್ರು ಕೇಳಿದ್ ಕೊಟ್ರು, ಆದ್ರೂ ಮರ್ತು ಬಿಟ್ರು. ನಾವು ಅಲ್ಲಿರುವಾಗ ಏನೇನೆಲ್ಲ ಇತ್ತು ಗೊತ್ತಾ? ಅವನು ನನ್ನ ಹತ್ರ ನನ್ಗೆ ಏಟು ಹೊಡಿತಾನೆ, ಕೆಲಸ ಮಾಡುವುದಕ್ಕೆ ಏಟು ಹೊಡಿತಾನೆ, ಆದ್ರೂ ಸಾಯಂಕಾಲ ನಾನು ಎಲ್ಲಿ ಹೋಗ್ತಾ ಇದ್ದೆ? ಎಲ್ಲ ಕೆಲಸವನ್ನು ಮುಗಿಸು, ಸರಿ 8 ಅವರ್ ಟೈಮ್ ಅಂತ ಹೇಳಿದ್ರೆ ಕೆಲಸ ಮಾಡೋದು, 2-3 ಅವರ್ ಎಕ್ಸ್ಟ್ರಾ ಕೆಲಸ ತಗೊಂಡ ಯಾರು? ಐಗುಪ್ತವನು. ಆದ್ರೂ ಸಾಯಂಕಾಲ ಮಳಗಕ್ಕೆ ಎಲ್ಲಿ ಹೋಗ್ತಾ ಇದ್ದೆ ನಾನು? ಮನೆಗೆ ಹೋಗ್ತಾ ಇದ್ದೆ, ನನ್ನ ಹೆಂಡತಿನ ನೋಡ್ತಾ ಇದ್ದೆ, ನನ್ನ ಮಕ್ಕಳನ್ನು ನೋಡ್ತಾ ಇದ್ದೆ ನಾನು. ಆದ್ರೆ ಇಲ್ಲಿ ಅರಣ್ಯದಲ್ಲಿ ಕರ್ಕೊಂಡು ಬರ್ತಾ ಇದೀಯಾ, ದಿನನಿತ್ಯ ನನಗೆ ಏನಾಗ್ತಾ ಇದೆ? ಸಾಯ್ತಾ ಇದ್ದೀನಿ. ನನಗೆ ಐಗುಪ್ತದಲ್ಲಿ ಯೋಚನೆ ಬರ್ತಾ ಇದೆ, ಅಲ್ಲಿ ಏನೇನೆಲ್ಲ ಇತ್ತು, ನನಗೆ ಎಷ್ಟು ಚೆನ್ನಾಗಿತ್ತು. ಅವ್ನು ಕಷ್ಟ ಪಟ್ರು ರಾತ್ರಿ ಮನೇಲಿ ಇರ್ತಾ ಇದ್ದೆ ನಾನು. ಇಲ್ಲಿ ಸಾಯ್ತಾ ಇದ್ದಾರೆ ಒಬ್ಬೊಬ್ರು, ಊಟ ಇಲ್ಲ, ಬಿಸಿಲು. ಅದ್ರಲ್ಲೂ ಅವ್ರಿಗೆ ಹಲವಾರು ವಿಷಯಗಳು ಕೊಟ್ಟಿದ್ರು, ಆದ್ರೂ ಅವರೆಲ್ಲ ಮರ್ತು ಬಿಟ್ರು. ಸೊ ಸಹೋದರ ಸಹೋದರಿಯರೇ, ನಮಗೂ ಈ ಲೋಕದಿಂದ ಬಿಡಿಸಿ ಅರಣ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಆದ್ರೆ ಹೋಗುವ ದಾರಿಯಲ್ಲಿ ನಮ್ದು ಕಾನಾನ್ ದೇಶ. ಈ ಅರಣ್ಯವನ್ನು ನಾವು ಯೋಚನೆ ಮಾಡಬಾರ್ದು. ತುಂಬಾ ಇಸ್ರೇಲ್ ಜನರು ಬಿದ್ದಿದ್ದ ಕಾರಣ ಏನ್ ಗೊತ್ತಾ? ಅರಣ್ಯದಲ್ಲಿ ನಡೆದ ಘಟನೆಯನ್ನು, ಕಷ್ಟವನ್ನು ಅವರು ಯೋಚನೆ ಮಾಡ್ಬಿಟ್ರು ತುಂಬಾ. ಆದ್ರೆ ಹೋಗಿ ಸೇರುವ ಕಾನಾನ್ ದೇಶದ ಬಗ್ಗೆ ಅರಿವಿಲ್ಲ, ಮರ್ತು ಹೋಗ್ಬಿಟ್ರು. ಆ ಆಶೀರ್ವಾದವನ್ನು ಮರ್ತು ಹೋಗ್ಬಿಟ್ರು. ಈಗ ನಾವು ಹೋಗ್ತಾ ಇದ್ದೀವಿ, ಏನೋ ಸ್ವಲ್ಪ ನಮಗೆ ಬಿದ್ದು ಹೋಗೋ ತರ ಇದೆಯಾ? ಮರ್ತೋಗ್ತಾ ಇದ್ದೀರಾ? ನಮ್ಗೇನ್ ಮಾಡಿದಾರೆ ವಾಗ್ದಾನ? ಕಾನಾನ್ ದೇಶಕ್ಕೆ ಸೇರುವ ವಾಗ್ದಾನ ಮಾಡಿದ್ದಾರೆ. ಹಂಗ್ ಬರ್ತಾ ಇದೆಯಾ? ಮರ್ತೋಗ್ತಾ ಇದೀವಿ. ಸ್ವಲ್ಪ ಎದ್ದು ನಿಂತು ಇನ್ನ ಕರೆಕ್ಟಾಗಿ ಏನಕ್ಕೆ ನಾವು ದೇವರು ನನ್ನ ಹಿಡಿದಿದ್ದಾರೆ ಅಂತ ಯೋಚನೆ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕು? ಮುಂದಕ್ಕೆ ಹೋಗ್ಬೇಕು ಸಹೋದರ ಸಹೋದರಿಯರೇ. ಅಷ್ಟು ಆಶೀರ್ವಾದಗಳು, ವಾಗ್ದಾನಗಳು, ಸತ್ಯದಗಳು, ಆ ದೈವ ದರ್ಶನ ದೂಡಾರದಲ್ಲಿ ಇರುವ ಅನೇಕ ರಹಸ್ಯಗಳು ಲೋಕಕ್ಕೆ ಗೊತ್ತಿದೆಯಾ ಇವತ್ತು? ನಮಗ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕೋರ್ಟಲ್ಲಿ ಇರುವಾಗ ಆ ಒಂದು ಆಚೆ ಏನ್ ಹೇಳ್ತಾರೆ, ಪಾಲ್ಯ ಅಲ್ಲಿ ಇರುವಾಗ ಅವ್ರಿಗೆ ಯಾವ ಪ್ರೊಟೆಕ್ಷನ್ ಇಲ್ಲ. ಒಳಗಡೆ ಬಂದು ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಇರುವಾಗ ಪ್ರೊಟೆಕ್ಷನ್ ಫುಲ್.
ಗಾಳಿ, ಬಿಸಿಲು ಏನೂ ಇಲ್ಲ. ಅದೇ ರೀತಿ ಅಲ್ಲಿ ಏನ್ ನಡೀತಾ ಇರೋದು ಗೊತ್ತಾಗ್ತಾ ಇಲ್ಲ. ಪಾಳ್ಯದಲ್ಲಿ ಏನೋ ನಡೀತಾ ಇರೋದು ಗೊತ್ತಾಗ್ತಾ ಇತ್ತಾ ಪರಿಶುದ್ಧ ಸ್ಥಳದಲ್ಲಿ ಇರೋರ್ಗೆ? ಯಾಕಂದ್ರೆ ಕ್ಲೋಸ್ ಆಗಿತ್ತು ಫುಲ್ಲು. ಅವ್ರಿಗೆ ಗೊತ್ತಿರೋದು ಏನಂತ ಹೇಳಿದ್ರೆ ಆ ಒಂದು ಬೆಳಕು, ಆ ರೊಟ್ಟಿ, ಆ ವಿಷಯಗಳು ಅಷ್ಟೇ ಗೊತ್ತಿರೋದು. ಸೊ ಇವಾಗ ನಮಗೆ ಅನೇಕ ಕಾರ್ಯಗಳು ಗೊತ್ತಾಗ್ತಾ ಇದೆಯಾ? ಹಾಗಾದ್ರೆ ನಾವು ಎಲ್ಲಿದ್ದೀವಿ ಸ್ವಲ್ಪ ನೋಡ್ಬೇಕು ಸಹೋದರ ಸಹೋದರಿಯರೇ. ನೆಕ್ಸ್ಟ್ ಈ ಇಸ್ರೇಲ್ ಜನಗಳು ಸರಿ ಆಶೀರ್ವಾದಗಳನ್ನ ಮರ್ತು ಬಿಟ್ಟು ಅಷ್ಟೊಂದು ವಿಷಯಗಳನ್ನ ಮಾಡಿ ದೇವರಿಗೆ ಇದು ಮಾಡಿಬಿಟ್ರು. ಅದು ಮಾತ್ರವಲ್ಲ, ಯಜ್ಞವಾಗಿ ಅರ್ಪಿಸುವುದಕ್ಕೆ ಯಾರಿಗೆ ಹೇಳಿದ್ರು ಅಂತ ಹೇಳಿದ್ರೆ ಇಸ್ರೇಲ್ ಜನಾಂಗಕ್ಕೆ. ಇದು ಒಂದು ಆಶೀರ್ವಾದನೆ. ಯಾಕಂದ್ರೆ ಅವರ ದಿನನಿತ್ಯ ಮಾಡುವ ಕೆಲಸ ಪಾಪಗಳು ಇದೆ. ಅದರಿಂದ ವರ್ಷಕ್ಕೆ ಒಂದ್ಸಲ ಏನ್ ಮಾಡ್ಬೇಕು? ಅವರು ಏನ್ ಮಾಡ್ಬೇಕು? ಬಲಿ ಆಗ್ಬೇಕು, ಅರ್ಪಣೆ ಮಾಡ್ಬೇಕು. ಕುರಿನೋ ಯಾವುದೋ ಒಂದನ್ನು ಅರ್ಪಣೆ ಮಾಡ್ಬೇಕು. ಹಂಗ್ ಮಾಡುವಾಗ ಏನಾಗ್ತಾ ಇತ್ತು? ಅವ್ರಿಗೆ ಪಾಪ ಪರಿಹಾರ ಆಗ್ತಾ ಇತ್ತು. ಅದೇ ರೀತಿ ಇದು ಬೇರೆ ಜನಾಂಗಗಳಿಗಲ್ಲ, ಅವರಿಗೆ ಇಸ್ರೇಲ್ ಜನಾಂಗ ಮಾತ್ರನೇ. ಕಂಪ್ಲೀಟ್ ಆಗಿ ಆ ವಚನ ಓದೋಣ ನೋಡಿ. ರೋಮರ್ 12:1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿ, ನಾವು ಆತ್ಮಿಕ ಇಸ್ರೇಲ್ ಆಗಿ ಬಂದ್ಬಿಟ್ಟಿದ್ದೀವಿ. ನಮಗೂ ಪಾಲಿದೆಯಲ್ಲ ಬಲಿಯಲ್ಲಿ. ನಾವು ದಿನನಿತ್ಯ ಏನ್ ಮಾಡ್ತಾ ಇದ್ದೀವಿ? ಅವ್ರು ಹೆಂಗ್ ಬಲಿ ಮಾಡಿದ್ರು? ಕುರಿ ತಗೊಂಡು ಹೋದ್ರು. ಸರಿ, ನಾವು ಕುರಿ ತಗೊಂಡು ಹೋಗೋಣ? ಅದೇ ದೇವ್ರ ಮಕ್ಕಳಿಗೆ. ಯಾಕಂದ್ರೆ ಅವರಿದ್ದ ಕಾಲ ಬೇರೆ, ನಾವಿರುವ ಕಾಲ ಬೇರೆ. ಹಂಗ್ ಮಾಡಿದ್ರೆ ಅಷ್ಟೇ ನಮ್ಮನ್ನ ಏನ್ ಮಾಡ್ಬಿಡ್ತಾರೆ. ಆದ್ರೆ ನೋಡಿ, ದಿನನಿತ್ಯ ನಾವು ಮಾಡಬೇಕು. ಆದರೆ ಅನೇಕರು ಮಾಡ್ತಾ ಇದ್ದೀವಿ, ಸಂತೋಷ. ಆದರೆ ದೇವರಿಗೆ ಮೀಸಲಾಗಿರುವ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಅದೇ ತುಂಬ ಮುಖ್ಯ. ಎಲ್ಲರೂ ಅರ್ಪಣೆ ಮಾಡ್ತಾ ಇದ್ದೀವಿ, ಬಲಿ ಮಾಡ್ತಾ ಇದ್ದೀವಿ, ಒಳ್ಳೇದು. ಆದರೆ ಒಂದ್ಸಲ ನೋಡಿ ದೇವರಿಗೆ ಅದು ಮೆಚ್ಚುಗೆಯಾಗಿದೆ. ಒಂದ್ಸಲ ನೋಡಿ. ಒಂದ್ಸಲ ನೋಡಿದ್ರೆ ಏನಕ್ಕೆ ಮಾಡ್ತಾ ಇದ್ದೀವಿ ನಾವು? ಸಹೋದರ ಸಹೋದರಿಯರು ನೋಟಕ್ಕೆ ಮಾಡ್ತಾ ಇದ್ದೀವ? ಅಲ್ಲ ಬೇರೆಯವ್ರು ನೋಡ್ತಾರಂತ ಮಾಡ್ತಾ ಇದೀವಂತ ಅಲ್ಲ, ದೇವರಿಗೆ ಅದು ಮೆಚ್ಚುಗೆ ಆಗಿದೆಯಾ ಅಂತ ಒಂದ್ಸಲ ನೋಡ್ಬೇಕು. ಅನೇಕ ಬಲಿಗಳನ್ನು ಅವ್ರು ಮಾಡಿದ್ರು. ದೇವರು ಸ್ವಂತ ಮಕ್ಕಳಾಗಿ ಅವರನ್ನ ನೆನೆಸ್ಕೊಂಡ್ರು ಅಲ್ವಾ? ಅವ್ರ ಬಗ್ಗೆ ಹೇಳುವಾಗ ಏನ್ ಹೇಳ್ತಾರೆ ನೋಡಿ. ಯೆಶಾಯ 43 ಓದೋಣ ಸಿಸ್ಟರ್. ಯೆಶಾಯ 43:23. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ. ನೋಡಿ, ಅವ್ರು ಬಂದ್ಬಿಟ್ಟು ಈ ಒಂದು ಜನಾಂಗವನ್ನು ಸ್ವಂತ ಜನವಾಗಿ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಏರ್ಪಾಡು ಮಾಡಿದ್ದಾರೆ. ಇವರೇ ಸ್ವಂತ ಜನಾಂಗ ಅಂತ ಏರ್ಪಾಡು ಮಾಡಿದ್ದಾರೆ. ಅನೇಕ ಬಲಿಗಳನ್ನು ಇವ್ರಿಗೆ ಕೊಟ್ಟಿದ್ರು. ಕರೆಕ್ಟಾ? ಅನೇಕ ಬಲಿಗಳನ್ನು ಮಾಡಕ್ಕೆ ಇವ್ರಿಗೆ ಕೊಟ್ಟಿದ್ರು, ರೈಟು. ಆದ್ರೆ ಎಲ್ಲ ಬಲಿಗಳು ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲವನ್ನು ಯಾರು ತಿಳಿಸಿದ್ರು? ದೇವರು ಇಸ್ರೇಲ್ ಜನಾಂಗ ತಿಳಿಸಿದ್ರು. ಕರೆಕ್ಟ್ ತಾನೆ? ಅವ್ರು ಹೇಳಿದ ತರ ತಾನೆ ಮಾಡ್ತಾ ಇದ್ರು. ನೋಡಿ, ಆಮೋಸ್ 5:22. ನೀವು ನನಗೆ ಸರ್ವಾಂಗ ಹೋಮಗಳನ್ನು ಧಾನ್ಯ ನೈವೇದ್ಯಗಳನ್ನು ಅರ್ಪಿಸಿದರೂ ಸ್ವೀಕರಿಸೆನು. ಸಮಾಧಾನದ ಯಜ್ಞವಾಗಿ ನೀವು ಒಪ್ಪಿಸುವ ಕೊಬ್ಬಿನ ಪಶುಗಳನ್ನು ನೋಡೆನು. ನಿಮ್ಮ ಗೀತ ಧ್ವನಿಯನ್ನು ನನ್ನಿಂದ ತೊಲಗಿಸಿರಿ. ನಿಮ್ಮ ವೀಣಾನಾದಕ್ಕೆ ಕಿವಿಗೊಡೆನು. ನೋಡಿ, ಈ ರೀತಿ ಎಲ್ಲ ಮಾಡಬೇಕು ಅಂತ ಹೇಳಿದ್ದು ಯಾರು? ದೇವರೇ. ಆ ದೇವರೇ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಸ್ವೀಕರಿಸುವುದಿಲ್ಲ. ಯಾವ ಬಲಿಗಳನ್ನು ಮಾಡಿದ್ರು ನಾವೇನ್ ಮಾಡ್ತಾ ಇಲ್ಲ, ನೋಡುವುದಿಲ್ಲ. ನೀವು ಆಡ್ತೀರಿಲ್ಲ ಹಾಡು, ಆ ಮ್ಯೂಸಿಕ್, ಅದು ಕೇಳುವುದಿಲ್ಲ. ಹೇಳಿದ್ದು ಯಾರು? ದೇವರೇ. ಆ ದೇವರೇ ಹೇಳ್ತಾ ಇದಾರೆ, ನನಗ್ ಬೇಡ, ನನಗೆ ಇಷ್ಟವಾಗ್ತಾ ಇಲ್ಲ. ಓದಿ ಸಿಸ್ಟರ್. 11 ವಚನ ಓದಿ. ಯೆಶಾಯ 1:11. ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳು, ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯೆನು. ನೋಡಿ, ಎಲ್ಲಾ ಎಷ್ಟೇ ಯಜ್ಞವನ್ನು ನೀವು ತಗೊಂಡ್ ಬಂದ್ರು ನನಗೇನಿಲ್ಲ, ಇಷ್ಟವಿಲ್ಲ. ಈ ಸರ್ವಾಂಗ ಹೋಮ ನನಗೇನಿಲ್ಲ, ಬೇಡ. ನೀವು ಯಾವ ರೀತಿ ನೀವು ಆ ಬಲಿಯನ್ನು ಅರ್ಪಿಸಿದ್ರು ನನ್ನ ರಕ್ತದಲ್ಲಿ ನನಗೆ. ನೆಕ್ಸ್ಟ್ ಓದಿ ಸಿಸ್ಟರ್.
ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ನೋಡಿ, ಎಲ್ಲರನ್ನು ಗ್ಯಾದರ್ ಮಾಡಿ ಒಂದು ಕಡೆಗೆ ನೀವು ಬನ್ನಿ ಅಂತ ಹೇಳಿದ್ದು ಯಾರು? ದೇವರು. ಆದ್ರೆ ಏನ್ ಹೇಳ್ತಾ ಇದಾರೆ? ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕಂದು ನಿನಗೆ ಏನ್ ಸಿಸ್ಟರ್ ಅದು? ಅಲ್ಲ, ಬರ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ಈ ರೀತಿನೇ ಮಾಡಬೇಕು ಅಂತ ಹೇಳಿದ ದೇವರೇ. ಆ ದೇವರೇ ಹೇಳ್ತಾ ಇದಾರೆ, ಈ ರೀತಿ ನಿಮ್ಗೆ ತುಳಿಯಲು ಯಾರು ನಿಮ್ಗೆ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಹೇಳ್ಬಿಟ್ರು? ಅವರೇ ಹೇಳಿದ್ದು, ಅವರೇ ಈ ರೀತಿ ಹೇಳ್ತಾ ಇದಾರಲ್ಲ, ಏನಕ್ಕೆ? ನೆಕ್ಸ್ಟ್ ಓದೋಣ ಅಷ್ಟೇ. 13. ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ, ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ ದಿನ, ಕೂಟ, ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನೋಡಿ, ಈ ಈ ಒಂದು ವಿಷಯದಲ್ಲೂ ಅವರೇ ಹೇಳಿದ್ದು, ಅವರೇ ಇದು ಬೇಡ ನನಗೆ. 14 ಓದಿ ಸಿಸ್ಟರ್. ನಿಮ್ಮ ಅಮಾವಾಸ್ಯೆಗಳನ್ನು, ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ. ಇವು ನನಗೆ ಭಾರ, ಸಹಿಸಲು ಬೇಸರ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನೋಡಿ, ಯಾಕೆ ಈ ರೀತಿ ಹೇಳ್ಬಿಟ್ರು ದೇವರು? ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಹೇಳಿ ಒಂದೊಂದು ಸ್ಟೆಪ್ ಕರೆಕ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕೈಗಳು ರಕ್ತದಿಂದ ತುಂಬಿದೆ ಅಂತ ಯಾಕೆ ಹೇಳಿದ್ರು? ಏನಾಯ್ತು ಅಲ್ಲಿ? ಏನ್ ನಡೆದಿದೆ? ದೇವರು ತಪ್ಪು ಮಾಡಕ್ ಸಾಧ್ಯ ಇದೆಯಾ? ಇಲ್ಲ. ಆದ್ರೆ ಸಹೋದರ ಸಹೋದರಿಯರೇ, ಅವರೆಲ್ಲ ಮಾಡಿದ್ದಾರೆ. ಆದರೆ ಅವರ ಹೇಳಿದ ರೀತಿಯಲ್ಲಿ ಏನ್ ಮಾಡಿಲ್ಲ, ಅವ್ರು ಮಾಡಿಲ್ಲ. ಅವರು ಮನಸ್ಸಿನ ಒಂದು ವಿಷಯವನ್ನು ಏನ್ ಮಾಡ್ತಾ ಇದ್ದಾರೆ, ದೇವರು ಮಾತಾಡ್ತಾ ಇದ್ದಾರೆ. ನೋಡಿ, ಆಬೇಲನು ಬಲಿ ಮಾಡ್ರು, ಕಾಯನನ್ನು ಬಲಿ ಕೊಟ್ರು. ಆಬೇಲು ಏನನ್ನು ಬಲಿ ಮಾಡಿದ್ರು? ಕುರಿಯನ್ನು. ಕಾಯನ್ನು ವೆಜಿಟೇಬಲ್ನ. ಯಾರನ್ನ ಅಕ್ಸೆಪ್ಟ್ ಮಾಡಿದ್ರು ಗಾಡು? ದೇವರು ಆಬೇಲ್ನ. ಏನ್ ಇಲ್ಲಿ ಡಿಫ್ರೆನ್ಸ್? ಒಂದ್ಸಲ ಈ ವೆಜಿಟೇಬಲ್ ತಂದ್ರು, ವೆಜಿಟೇಬಲ್ ದೇವ್ರಿಗೆ ಇಷ್ಟವಾಗಲ್ವಾ? ಇಲ್ಲ, ಇಲ್ಲಿ ನಾನ್ ವೆಜ್ ಕೊಟ್ರು, ಅದಕ್ಕೆ ಇಷ್ಟವಾಯ್ತಾ? ಸಹೋದರ ಸಹೋದರಿಯರೇ, ಅದೇ ಮುಖ್ಯ. ಕಾಯನ್ನು ದೇವರಿಗೆ ಏನ್ ತಗೊಂಡ್ ಬರ್ತಾ ಇದ್ದೀರಾ ಅದು ಮುಖ್ಯವಲ್ಲ. ಕೆಲವ್ರ ಹತ್ರ ತುಂಬಾ ದೊಡ್ಡ ಹಣ ಇರುತ್ತೆ, ದೊಡ್ಡದಾಗಿ ಮಾಡ್ತಾರೆ. ಇನ್ನೊಬ್ರ ಹತ್ರ ಇಲ್ಲ, ಅವ್ರ ಕೈಯಲ್ಲದಷ್ಟು ಮಾಡ್ತಾರೆ. ಹಂಗಾದ್ರೆ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ದೇವರು ಅದು ನೋಡಲ್ಲ, ಮನಸ್ಸು ನೋಡ್ತಾರೆ. ಸಹೋದರ ಸಹೋದರಿಯರೇ, ಕಾಯನ್ನ ಮನಸ್ಸು ಏನ್ ಪೊರಾಮೆಯಿಂದ ಏನಿಂದ ತುಂಬಿತ್ತು? ಅದರಿಂದ ಏನಾಗಿದೆ ಅಂದ್ರೆ ತುಂಬಿತ್ತು. ಅದರಿಂದ ದೇವರು ನೋಡೋದು ಏನಂದ್ರೆ, ಏನ್ ತಗೊಂಡ್ ಬರ್ತಾ ಇದ್ದೀರಾ ಅದಲ್ಲ, ಅವರ ಮನಸ್ಸು. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇಸ್ರೇಲ್ ಜನಗಳಿಗೆ ಅವ್ರು ಹೇಳಿದ ರೀತಿ ಮಾಡ್ತಾ ಇದ್ದಾರೆ, ಬಟ್ ಮನಸ್ಸು ಏನಾಗ್ತಾ ಇದೆ? ಸರಿ ಆಗ್ತಾ ಇಲ್ಲ. ಏನಕ್ಕೆ ಅದು ಕೊಟ್ರು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಏನಕ್ಕೆ ಕೊಟ್ರು? ಬಲಿ ಮಾಡೋದಕ್ಕೆ. ನೀವೇಲಿ ಏನಕ್ಕೆ ಕೊಟ್ರು? ವರ್ಷಕ್ಕೊಂದ್ಸಲ ಪಾಪಗಳಿಗೆ ಪರಿಹಾರ ಸಿಗ್ತಾ ಇತ್ತು, ಸರಿ ಓಕೆ. ಮತ್ತೆ ಅವರು ಆ ಪಾಪಕ್ಕೆ ಬೀಳಬಾರದು. ಆದ್ರೆ ಏನ್ ಮಾಡ್ಬಿಟ್ರು ಗೊತ್ತಾ? ರೂಢಿ ಮಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲಿ ಬಲಿಗಳನ್ನು ಅರ್ಪಣೆ ಮಾಡಿ ಪಾಪ ಮಾಡ್ತಾ ಇದ್ರು. ಸೊ ಅದಕ್ಕೆ ದೇವರು ಏನ್ ಮಾಡಿಲ್ಲ, ಈ ಒಂದು ವಿಷಯಗಳನ್ನು ಆಕ್ಸೆಪ್ಟ್ ಮಾಡಿಲ್ಲ. ಸಹೋದರ ಸಹೋದರಿಯರೇ, ಅದೇ ಒಂದು ಮಗ, ಅಪ್ಪ ದೊಡ್ಡ ಒಂದು ಪೊಲೀಸ್ ಆಫೀಸರ್, ಮಗ ಬಂದ್ಬಿಟ್ಟು ಪೊಲೀಸ್ ಆಫೀಸರ್ ಆಗಿ ಬೆಳೀತಾರೆ. ಅಪ್ಪನಿಗೆ ಏನು ಆಸೆ ಇರುತ್ತೆ? ದೊಡ್ಡ ಒಂದು ಒಂದು ಉನ್ನತವಾದ ಒಂದು ಪರ್ಫೆಕ್ಟ್ ಆಗಿರುವ ಒಂದು ಅಧಿಕಾರಿಯಾಗಿ ಬರಬೇಕು ಅಂತ ಆಸೆ ಇರುತ್ತೆ. ಆದರೆ ದಿನನಿತ್ಯದಲ್ಲಿ ಅವನು ಕಳ್ಳನಾಗ್ಬಿಟ್ರೆ ಅದರಿಂದ ಆ ತಂದೆಗೆ ಏನಾದರೂ ಆಸೆ ಇರುತ್ತಾ? ಮಗ ಬೇಕಾದ್ರೆ ಹೇಳ್ಬೋದು, ನನ್ನ ತಂದೆ ಯಾರು? ದೊಡ್ಡ ಒಂದು ಅಧಿಕಾರಿ, ಸಿನ್ಸಿಯರಿಟಿ, ಯಾವ ಒಂದು ಲಂಚ ಗಿಂಚ ಏನಿಲ್ಲ, ಅಷ್ಟು ಇವರು ಅವರು. ಆದ್ರೆ ತಂದೆಗೆ ಇದರಿಂದ ಆಸೆ ಇರುತ್ತಾ, ನನ್ನ ಮಗ ದೊಡ್ಡ ಕಲ್ಲ ಅಂತ? ಅದೇ ರೀತಿ ಇಸ್ರೇಲ್ ಜನರು ಆಗ್ಬಿಟ್ರು. ಸಹೋದರ ಸಹೋದರಿಯರೇ, ತಂದೆಯಾಗಿ ಪಡ್ಕೊಂಡಿದ್ರು ಆ ಜನಾಂಗ ಸಂಪೂರ್ಣವಾಗಿ, ಬೇರೆಯವ್ರ ಜನಾಂಗಕ್ಕಿಲ್ಲ.
ತಂದೆಯಾಗಿ ಪಡ್ಕೊಂಡಿದ್ರು, ಆದ್ರೆ ಮಾಡ್ತಾ ಇರೋ ಕಾರ್ಯಗಳು ಎಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ತಂದೆಗೆ ವಿರುದ್ಧವಾಗಿತ್ತು. ತಂದೆಗೆ ವಿರುದ್ಧವಾಗಿದ್ದು. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ಯೇಸು ಪ್ರಭು? ಇದು ವಿಷಯವನ್ನು ನೋಡಿ ನೋಡಿ ಯೋವಾನ 8:44. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ. ನೋಡಿ, ಇಸ್ರೇಲ್ ಜನ ನೋಡಿ ಹೇಳ್ತಾ ಇದ್ದಾರೆ ಯೇಸು ಪ್ರಭು, ತಂದೆ ತಂದೆ ಅಂತ ಇರಲ್ಲ, ಆದ್ರೆ ನೀವು ಯಾರ ತಂದೆ ಗೊತ್ತಾ? ಸೈತಾನೇ ನಿಮ್ಮ ತಂದೆ ಅಂತ ಹೇಳ್ತಾ ಇದ್ದಾರೆ. ತಂದೆ ತಂದೆ ಅಂತ ಇದ್ದಾರೆ, ಆದ್ರೆ ಮಾಡುವ ಅನೇಕ ಕಾರ್ಯಗಳು ಸೈತಾನ ಇರುವ ಆ ರೀತಿಯಲ್ಲಿ ಏನಿದೆ ಅಂತಂದ್ರೆ ಇದೆ ಸಹೋದರ ಸಹೋದರಿಯರೇ. ನೋಡಿ ತೀತು 1:16. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ. ದೇವರನ್ನು ಅರಿತಿದೀವಿ, ನಮಗೆ ಯೆಹೋವನ ಬಗ್ಗೆ ಗೊತ್ತು, ಅವರಿಗೆ ಅರಿವಿದೆ ಅಂತ ಅನ್ಕೊಳ್ತಾ ಇದೀವಿ. ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ನೋಡಿ, ಅವರ ಕಾರ್ಯ ದೇವರ ಅರಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟೇ ಸಾಕು. ಆದ್ರೆ ಅವ್ರು ಮಾಡುವ ಕಾರ್ಯಗಳಲ್ಲಿ ಇವರು ನಮ್ ದೇವರೇ ಅಲ್ಲಪ್ಪ, ನಾವು ಹೆಂಗಿದ್ವಿ ಇವ್ರು ನಮ್ ದೇವರೇ ಅಲ್ಲ ಅಂತ ಮಾಡ್ತಾ ಇದ್ದಾರೆ. ಯೇಸು ಪ್ರಭು ಬೆಸ್ಟ್ ಉದಾಹರಣೆಗೆ ಏನ್ ಗೊತ್ತಾ? ಪರಿಶೀಯರ್ಗೆ ಹೇಳ್ತಾ ಇದ್ದಾರೆ, ಅನೇಕ ಕಾರ್ಯಗಳು ನೀವು ನಿಮ್ಮ ಬಲಿಗಳನ್ನು ಅರ್ಪಣೆ ಮಾಡ್ತಾ ಇದ್ದೀರಾ, ದಿನನಿತ್ಯ ಸತ್ಯಕ್ಕೆ ನಿಮ್ಮ ಸುವಾರ್ತೆಯನ್ನು ಹೇಳ್ತಾ ಇದ್ದೀರಾ, ಸರಿ. ಆದರೆ ಅವರ ಒಂದು ಕೆಲಸದ ಬಗ್ಗೆ ನೋಡಿ. ನಾವು ಅನೇಕ ಕೆಲಸ ಮಾಡ್ತಾ ಇದೀವಿ ತಾನೆ ದೇವ್ರಿಗೋಸ್ಕರ. ಅವರ ಕೆಲಸ ನೋಡಿ ಯಾವ ರೀತಿ ಇದೆ. ಮತ್ತೇಯ 23:15. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ನೋಡಿ, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸೇರೆ, ನೀವು ಮತಾಂತರ ಮಾಡುವುದಕ್ಕೆ, ನಿಮ್ಮ ಒಂದು ಅನೇಕ ಕಾರ್ಯಗಳನ್ನು ಹೇಳಿ ಜನಾಂಗವನ್ನು ಸೇರಿಸುವುದಕ್ಕೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರು? ಭೂಮಿಯನ್ನು ಸಮುದ್ರವನ್ನು ಸುತ್ತಾ ಇದ್ದಾರೆ. ನೋಡಿ ಯಾವ ರೀತಿ ಬಲಿ ಮಾಡ್ಬೇಕಂತ ಹೇಳಿದ್ರೆ, ಬಲಿಯನ್ನು ಮಾತ್ರ ದೇವರು ಮೊದಲು ಇಟ್ಟಿದ್ರೆ ಇವರಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕು. ಅದು ಅಲ್ಲ, ಅದ ದಾಟಿ ಒಂದಿದೆ, ಅದು ನೋಡೋಣ. ಮತ್ತೆ 23:15. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ. ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ನೋಡಿ, ಚೆನ್ನಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಉನ್ನತವಾದ ವಿಷಯಗಳು ದೇವರು ನಿಮ್ಮ ಮೂಲಕ ಜನಾಂಗಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೋಗಿ ಕಾಣಿಸ್ಕೊಳ್ತಾ ಇದ್ದೀರಾ, ರೈಟು. ಆದರೆ ನಿಮ್ಮ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದೆ. ದೇವರು ಆಚೆ ಇರುವ ವಿಷಯಗಳ ಬಗ್ಗೆ ನೋಡಲ್ಲ, ಒಳಗಡೆ ಇರುವ ಕಾರ್ಯಗಳ ಬಗ್ಗೆ ನೋಡ್ತಾ. ಅದು ಹೆಂಗಿದೆ ಅಂತ ಹೇಳಿದ್ರೆ ಅನ್ಯಾಯವಾಗಿದೆ. ಅದನ್ನು ನೋಡ್ಕೊಳ್ಳಿ. ಲೂಕ 16:15. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ನೋಡಿ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಮನುಷ್ಯನ ಮುಂದೆ ನೀತಿವಂತರಾಗಿ ನೀವು ತೋರಿಸ್ತಾ ಇದ್ದೀರಾ. ನೋಡಿದ್ರೆ ಒಂದು ದೊಡ್ಡ ಡ್ರೆಸ್ ಹಾಕೊಂಡು ಇಸ್ರೇಲ್ನ ಅವರೇ ದಾರಿ ತೋರಿಸೋ ತರ, ಅನೇಕ ದೇವರ ಮೂಲಕ ಅವರು ಮೀಡಿಯೇಟರ್ ಆಗಿದ್ದಾರೆ ಅಂತ ಅನೇಕ ವಿಷಯಗಳು ತೋರಿಸ್ತಾ ಇದ್ದೀರಾ. ಆದರೆ ನಿಮ್ಮ ಹೃದಯಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ತುಂಬಾ ಮೋಸವಾಗಿದೆ. ಅದೇ ಮನುಷ್ಯನಿಗೆ ಶ್ರೇಷ್ಠವಾಗಿ ಎನಿಸುವ ಅನೇಕ ಕಾರ್ಯಗಳು ದೇವರಿಗೆ ಯಾವ ರೀತಿ ಇದೆ? ಅಸಹ್ಯವಾಗಿದೆ ಸಹೋದರ. ಇವತ್ತು ಮನುಷ್ಯರು ಶ್ರೇಷ್ಠವಾಗಿ ಅನಿಸ್ಕೋಬೇಕು ಅಂತ ನಾವು ಮಾಡ್ತಾ ಇರುವ ಅನೇಕ ಕಾರ್ಯಗಳು ಅಸಹ್ಯವಾಗಿದೆ ನಮ್ಮ ದೇವರಿಗೆ. ಸರಿ, ಅವರು ಶ್ರೇಷ್ಠವಾಗಿ ಅನಿಸ್ಲಾ ಇಲ್ವಾ? ಪರವಾಗಿಲ್ಲ, ದೇವರ ಮುಂದೆ ಅದು ಚೆನ್ನಾಗಿರುತ್ತೆ. ಶ್ರೇಷ್ಠವಾಗಿ ಅನಿಸ್ಕೋಬೇಕು ಅಂತ ನಾವು ಒಡಂಬಡಿಕೆ ಮಾಡಿ ಬಂದು ನಮ್ಮ ಜೀವನ ಆ ಒಂದು ದಾರಿಯಲ್ಲಿ, ಸರಿಯಾದ ಒಂದು ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ
ಅಸಹ್ಯವಾಗ್ತಾ ಇದೆ ಸಹೋದರ ಸಹೋದರಿಯರೇ. ಇವತ್ತು ಹೃದಯಗಳು, ಎಲ್ಲರ ಹೃದಯಗಳು ಯಾವ ರೀತಿ ಇದೆ? ಯಾರಾದ್ರೂ ಕಂಡುಹಿಡಿಯಕ್ಕಾಗತ್ತಾ? ಇವ್ರು ಈ ರೀತಿ ಇದ್ದಾರೆ, ಇವ್ ಯೋಚನೆ ಇದ್ದಾರೆ, ಬರ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದೆ. ಬಟ್ ಹೃದಯದಲ್ಲಿ ಇರುವ ವಿಷಯಗಳು ಯಾರು ಗೊತ್ತಾಗ್ತಾ ಇದೆ? ಯಾರು ಗೊತ್ತಾಗ್ತಾ ಇಲ್ಲ, ಅವ್ರಿಗೊಬ್ರಿಗೆ ಬಿಟ್ರೆ. ಹಂಗಿದೆ ಈ ಹೃದಯಗಳು ಇವಾಗ ನಮ್ಗೆ. ಏನಕ್ಕೆ ಮಾಡಿದೀವಿ, ಏನಕ್ಕೆ ಆ ಕಾರ್ಯಗಳು ಮಾಡಿದೀವಿ, ಯಾಕೆ ಅಂತ ಗೊತ್ತಿಲ್ಲ. ಈ ಈ ರೂಮ್ ಫುಲ್ ಕತ್ತಲೆ ಆಗಿದ್ರೆ ಎಲ್ಲ ಕತ್ತಲೆ ಆಗಿರುತ್ತೆ, ಏನಾದ್ರೂ ಗೊತ್ತಾಗುತ್ತಾ? ಆ ರೀತಿ ಈ ಹೃದಯಗಳು ಇದೆ. ಒಂದು ದಿನ ಆ ಹೃದಯದಲ್ಲಿ ಬೆಳಕು ಬರುತ್ತೆ, ಸ್ವಿಚ್ ಆನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ಏನಕ್ಕೆ, ಯಾಕೆ, ಏನಕ್ಕೆ ನಾನು ಮಾಡಿದ್ದೀನಿ ಎಲ್ಲಾನು. ಸಹೋದರ ಸಹೋದರರೇ, ರೋಮಾಪುರದವರಿಗೆ 2:16. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸುಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುತ್ತದೆ. ಒಂದು ದಿನ ಇಟ್ಕೊಂಡಿದ್ದಾರೆ, ಇವತ್ತು ಮಾಡ್ಬೋದು ಎಲ್ಲ, ಬಟ್ ಒಂದು ದಿನದಲ್ಲಿ ಆ ಬೆಳಕು ಬರುವಾಗ ಎಲ್ಲ ಏನಾಗುತ್ತೆ ಅಂದ್ರೆ ಕತ್ತಲಲ್ಲಿರುವ ಅನೇಕ ಕಾರ್ಯಗಳು ಬೆಳಕಿಗೆ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಸಹೋದರ ಸಹೋದರಿಯರೇ. 1 ಕೊರಿಂಥಿಯರವರಿಗೆ 4:5. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನೂ ಕುರಿತು ತೀರ್ಪು ಮಾಡಬೇಡಿರಿ. ಇವರೇ ಆ ರೀತಿ, ಅವರೇ ಈ ರೀತಿ ಅಂತ ನೀವೇನ್ ಮಾಡ್ಬೇಡಿ, ತೀರ್ಪು ಮಾಡಕ್ ಹೋಗ್ಬೇಡಿ. ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೂ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ನೋಡಿ, ಮನುಷ್ಯನಿಂದ ಬರುವ ಹೊಗಳಿಕೆ ಇಲ್ಲಿರುವಾಗ ಮಾತ್ರ. ಏನೋ ಅದು ನಿರಂತರವಾಗಿಲ್ಲ. ಇವತ್ತು ಹೊಗಳ್ಬೋದು, ನಾಳೆ ಏನ್ ಮಾಡ್ಬೋದು ಮನುಷ್ಯ? ಹಂಗೆ ತಿರುಗಿಸಿ ನಿಂತ್ಕೋಬಹುದು ನಮ್ಮ ಮುಂದೆ, ಹೇಳಕ್ಕಾಗಲ್ಲ. ಆದ್ರೆ ದೇವರಿಂದ ಬರುವ ಹೊಗಳಿಕೆ ಅದು ಬಂದ್ಬಿಟ್ಟು ನಿರಂತರವಾಗಿರುವ ಸಹೋದರ ಸಹೋದರಿಯರೇ. ಹಂಗಂದ್ರೆ ಇಸ್ರೇಲ್ ಜನರು ನೋಡಿ ಆಶೀರ್ವಾದಗಳನ್ನು ಪಡ್ಕೊಂಡ್ರು, ಆದ್ರೆ ಅದನ್ನು ಮರೆತು ಆ ಅರಣ್ಯದಲ್ಲಿ ನಡೆಯುವ ಘಟನೆ ಮತ್ತೆ ಐಗುಪ್ತವನ್ನು ಯೋಚನೆ ಮಾಡಿ ಹೋಗಿ ಸೇರುವ ಕಾನಾನ ಬಗ್ಗೆ ಚಿಂತೆ ಇಲ್ದರೆ ಅವರು ಹೋಗ್ಬಿಟ್ರು. ದೇವರು ಅನೇಕರ ವಿಷಯದಲ್ಲಿ ಸಂತೋಷದಿಂದ ಇಲ್ಲ. ಅದು ಮಾತ್ರವಲ್ಲ, ಅವರಿಗೆ ಯಜ್ಞವಾಗಿ ಬಲಿಯಾಗಿ ಅರ್ಪಣೆ ಮಾಡುವುದಕ್ಕೆ ಅನೇಕ ಕಾರ್ಯಗಳನ್ನು ಇಸ್ರೇಲ್ ಜನಾಂಗಗಳಿಗೆ ಕೊಟ್ಟರು. ಆದರೆ ಅವರು ಯಾವ ರೀತಿಯಲ್ಲೂ ಅದನ್ನು ಇಷ್ಟಪಡಲಿಲ್ಲ. ಯಾವ ರೀತಿ ಮಾಡ್ಬೇಕಂತ ನಾವು ಲಿಸ್ಟ್ ನೋಡಿದ್ವಿ, ಈ ರೀತಿ ಎಲ್ಲ ನೀವು ಮಾಡಬೇಕು ಅಂತ. ಬಟ್ ಅದೆಲ್ಲದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನಿಲ್ಲ, ಸರಿ ಅದೇ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕಿಂತ ಹೃದಯದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ದೇವರಿಗೆ ಉನ್ನತವಾಗಿಲ್ಲ. ಸಹೋದರ ಸಹೋದರಿಯರೇ, ಇವತ್ತು ನಾವು ಆಶೀರ್ವಾದ ಪಡ್ಕೊಂಡಿದ್ದೀವಿ, ನಮ್ಮ ಕೈಗೆ ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ದಿನನಿತ್ಯ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬಲಿಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಯಾವ್ಯಾವ ರೀತಿಯಲ್ಲಿ ಬಲಿ ಅರ್ಪಣೆ ಮಾಡ್ತಾ ಇದ್ದೀವಿ ಸಹೋದರ ಸಹೋದರ? ಹೇಳಿ, ನೀವು ನಿಮ್ಗೆ ಬಂದಿರೋ ಯೋಚನೆ ಹೇಳಿ. ಸುವಾರ್ತೆ ಹೇಳೋದು, ಅದೇ ಒಬ್ಬರಿಗೆ ಸುವಾರ್ತೆ ಹೇಳೋದು, ಸರಿ, ಓಕೆ. ನೆಕ್ಸ್ಟ್, ಸತ್ಯದಲ್ಲಿ ನಡೆಯೋದು. ನಡೀತಾ ಇದ್ದೀವಿ. ನಮ್ಮ ಸಹೋದರ ಸಹೋದರಿಯರಿಗೆ ಫೈನಾನ್ಷಿಯಲ್ ರೀತಿಯಾದ ಸರಿ, ಆತ್ಮಿಕವಾದ ವಿಷಯದಲ್ಲ ಸರಿ, ನಾವೇನ್ ಮಾಡೋದಂದ್ರೆ ಹೆಲ್ಪ್ ಮಾಡ್ತೀವಿ. ಈಗ ಫೈನಾನ್ಷಿಯಲ್ ವಿಷಯದಲ್ಲಿ ಅವ್ರು ಬಿದ್ದು ಹೋದ್ರೆ ಸ್ವಲ್ಪ ನಾವು ಹೆಲ್ಪ್ ಮಾಡ್ತೀವಿ, ಆರೋಗ್ಯದಲ್ಲಿ ಬಿದ್ದು ಹೋದ್ರೆ ಹೆಲ್ಪ್ ಮಾಡ್ತೀವಿ, ಸ್ಪಿರಿಚುವಲ್ ಆ ಒಂದು ವಿಷಯದಲ್ಲಿ ಬಿದ್ದು ಹೋದ್ರೆ ಅವರಿಗೆ ಹೆಲ್ಪ್ ಮಾಡ್ತೀವಿ. ಅವರು ಓಕೆ, ರೈಟ್. ನೆಕ್ಸ್ಟ್, ಬೇರೆ ಏನಾದ್ರು ಮೈಂಡಲ್ಲಿ ಬರೋದು? ಸಹೋದರ ಸಹೋದರಿಯರೇ, ನಮ್ಮ ಆರೋಗ್ಯವನ್ನು ಕೊಡ್ತಾ ಇದ್ದೀವಿ ಬಲಿಗೋಸ್ಕರ, ನಮ್ಮ ವೆಲ್ತ್ ಅನ್ನು ಕೊಡ್ತಾ ಇದ್ದೀವಿ, ಕರೆಕ್ಟಾ? ನಮ್ಮ ಸಮಯ ತುಂಬಾ ಮುಖ್ಯ. ಯಾಕಂದ್ರೆ ಹಣ ಇರೋರು ಕೊಡ್ಬೋದು, ಹಣ ಇಲ್ಲದೆ ಇರೋರು, ಬಟ್ ಎಲ್ಲರ ಹತ್ರನು ಒಂದು ಕಾಮನ್ ಆಗಿರುತ್ತೆ, ಏನು? ಸಮಯ. ಸಮಯ ಕೊಡ್ತಾ ಇದ್ದೀವಿ, ನಮ್ಮ ಒಂದು ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ, ಅಲ್ವಾ? ಈಗ ಇನ್ನೂ ಕ್ಲಿಯರ್ ಆಗಿ ದೇವರ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಈ ತರ PPT, ಸುಮ್ಮನೆ ಈ PPT ಮಾಡಿದ್ರೆ ಬಂದು ಮಾತಾಡ್ಬಿಟ್ಟು ಹೋಗ್ಬೋದು, ಬಟ್ ಯಾಕೆ ಇದು ಮಾಡೋದು? ಇನ್ನ ಕ್ಲಿಯರ್ ಆಗಿ ದೇವರ ವಾಗ್ದಾನ ಆಗ್ಲಿ, ಸತ್ಯವಾಗ್ಲಿ, ಅವರ ದೈವಿಕ ಯೋಜನೆ ಆಗ್ಲಿ ಇನ್ನ ಕ್ಲಿಯರ್ ಆಗಿ ಏನಾಗುತ್ತೆ, ಅರ್ಥವಾಗುತ್ತೆ. ಕೆಲವೊಬ್ರಿಗೆ ಓದಕ್ ಬರಲ್ಲ, ಏನ್ ಮಾಡ್ತಾರೆ? ಒಂದ್ ಕಡೆ ಹೋಗುವಾಗ ಅವ್ರು ಹೇಳಿದ್ರು ಅಷ್ಟೊಂದು ಓದಕ್ಕಿಲ್ಲ, ಬಟ್ ನೀವು ಪಿಕ್ಚರ್ ಹಾಕಿ ನೋಡ್ಸಿದ್ ತುಂಬಾ ಯೂಸ್ಫುಲ್ ಆಗಿತ್ತು ಬ್ರದರ್, ಥ್ಯಾಂಕ್ಸ್. ನೋಡಿ ಯಾವ ರೀತಿಯಲ್ಲೂ ಯೂಸ್ ಆಗ್ತಾ ಇದೆ.
ಈ ರೀತಿ ಸಹೋದರ ಸಹೋದರ ನಮ್ಮ ಅನೇಕ ಕಾರ್ಯಗಳು ಕೊಡ್ತಾ ಇದ್ದೀವಿ, ತುಂಬಾ ಒಳ್ಳೆಯದು. ಅದೇ ಬಲಿಯಾಗಿ ನಮ್ಮನ್ನ ಅರ್ಪಣೆ ಮಾಡ್ತಾ ಇದ್ದೀವಿ, ಸಂತೋಷ. ಆದ್ರೆ ಎಲ್ಲವನ್ನು ಎಲ್ಲರಿಗೂ ಇಲ್ಲ, ಕರೆಕ್ಟಾ? ಕೆಲವರಿಗೆ ಕೆಲವ್ರಿಗೆ ಒಂದಿರುತ್ತೆ, ಎರಡು ಇರುತ್ತೆ, ಮೂರು ಇರುತ್ತೆ, ಕೆಲವ್ರಿಗೆ 5 ಇರುತ್ತೆ. ಸಹೋದರ ಸಹೋದರಿ, ಎಲ್ಲರಿಗೂ ಇರಕ್ಕಾಗಲ್ಲ. 5 ಇರೋರಿಗೆ ಜಾಸ್ತಿ ಅಂತ ಹೇಳಿದಾರ ದೇವರು, ಒಂದಿರೋರಿಗೆ ಕಡಿಮೆ ಅಂತ ಹೇಳಿದಾರ? ಎಲ್ಲರೂ ಶರೀರ ಅಂಗವಾಗಿ ಹೋಗ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದ್ರೆ ನಮಗೆ ಆ ಒಂದು ಬಹುಮಾನ ಖಚಿತ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಒಂದೊಂದ್ಸಲ ಜಾಸ್ತಿ ಇರೋರ್ನೇ ನೋಡ್ತೀವಿ, ಜಾಸ್ತಿ ಇರೋರ್ನೇ ನೋಡ್ತೀವಿ. ಇವ್ರೇನ್ ಮಾಡ್ತಾರೆ, ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ತಾರೆ, ಅನೇಕ ವಿಷಯಗಳಲ್ಲೂ ನಡೆಸ್ತಾರೆ, ಅವರನ್ನೇ ನೋಡೋದು. ಸಹೋದರ ಸಹೋದರಿಯರು, ಯೇಸು ಪ್ರಭು ಹೇಳ್ಬಿಟ್ರು, ಸ್ಟಾರ್ಟ್ ಮಾಡೋರು ಮುಗಿಸೋರು ಯಾರ ನಾವು ನೋಡ್ಬೇಕಂತ ಹೇಳಿದ್ರೆ ಯೇಸು ಪ್ರಭುವನ್ನು ನೋಡ್ಬೇಕು. ಯಾಕೆ ಹಂಗೆ ಹೇಳ್ಬಿಟ್ರು ಅಂತ ಹೇಳಿದ್ರೆ, ಬೇರೆಯವ್ರು ನೋಡಿದ್ರೆ ಬೀಳಕ್ ಸಾಧ್ಯತೆ ಇದೆ. ಒಂದ್ಸಲ ಅವ್ರು ಬಿದ್ದ್ಬಿಟ್ರೆ ನಾವು ಏನ್ ಮಾಡತ್ತೆ, ನಮ್ಮನ್ನು ಏನ್ ಮಾಡುತ್ತೆ, ಅದು ಬೀಳ್ಸುತ್ತೆ ಸಹೋದರ ಸಹೋದರಿ. ಅದಕ್ಕೆ ಯೇಸು ಪ್ರಭುವನ್ನು ನೋಡಿದ್ರೆ ನಾವು ಬೀಳಕ್ ಚಾನ್ಸೇ ಇಲ್ಲ. ಅವರನ್ನು ನೋಡಿ ನಾವು ಹೋಗ್ತಾ ಇರ್ಬೋದು ಈ ಓಟ ಮುಗಿಯೋವರೆಗೂ. ಒಬ್ಬರನ್ನು ನೋಡ್ಬಿಟ್ಟು ನಾವು ಇದು ಬಿಟ್ರೆ ಸಹೋದರ ಸಹೋದರಿಯರೇ, ಈಗ ಅವರು ಬೀಳ್ತಾರ ಅನ್ಕೊಳ್ಳಿ, ಯಾವುದೋ ರೀತಿಯಲ್ಲಿ ಬೀಳ್ತಾರ ಅನ್ಕೊಳ್ಳಿ, ನಮ್ಮನ್ನ ಏನ್ ಮಾಡುತ್ತೆ ಗೊತ್ತಾ, ಅದು ಈ ರೀತಿ ತಿಳ್ಕೊಂಡಿದ್ದೆ ನಾನು, ಸೊ ಅವರೇ ಹಿಂಗಾಗ್ಬಿಟ್ರಲ್ಲ, ನಾನು ಎಲ್ಲಿ ಈ ಓಟದಲ್ಲಿ ಮುಂದಕ್ಕೆ ಹೋಗ್ಬೋದು, ಎಲ್ಲಿ ನನ್ ಕ್ವಶನ್ ಮಾರ್ಕ್ ಕೇಳಿಸ್ಬಿಡುತ್ತೆ. ಇವರನ್ನು ಈ ರೀತಿ ನಾನು ನೆನ್ಸ್ಕೊಂಡಿದ್ದೆ, ಆದ್ರೆ ಇವ್ರು ಈ ರೀತಿ ಬೀಳ್ತಾ ಇದಾರಲ್ಲ, ಈಗ ಇವರೇ ಬಿದ್ದು ಬಿಟ್ರಲ್ಲ, ನಾನ್ ಯಾವ ರೀತಿ ಈ ಓಟವನ್ನು ನಾನು ಓಡ್ಲಿ, ಕ್ವಶನ್ ಮಾರ್ಕ್ ಬಂತ. ಆದ್ರೆ ಯೇಸು ಪ್ರಭುವನ್ನ ನೋಡ್ತಾ ಇದ್ರೆ ಮನುಷ್ಯರು ಬೀಳ್ತಾರೆ, ನಾನು ಯಾರು ನೋಡ್ತಾ ಇದ್ದೀನಿ, ಯೇಸು ಪ್ರಭು. ನನ್ನ ಕರೆದಿರೋರು ಯಾರು, ಯೇಸು ಪ್ರಭು. ಸಹೋದರ ಸಹೋದರರೇ, ಬಲಿ ಮಾತ್ರ ಮುಖ್ಯವಲ್ಲ, ಬಲಿಕ್ಕಿಂತ ತುಂಬಾ ಉನ್ನತವಾದ ವಿಷಯಗಳು ದೇವರು ನೋಡ್ತಾರೆ, ಅದು ಮುಖ್ಯ. ಬಲಿ ಅದಕ್ಕಂತ ಮಾಡಬಾರ್ದ ಸಾರ್, ಮಾಡಬಾರ್ದ ಬ್ರದರ್ ಅಂತ ಹೇಳಿದ್ರೆ ಮಾಡಬೇಕು. ನಮ್ಮ ಒಂದು ಮಾಂಸದ ಬಲಹೀನತೆ, ಈ ಲೋಕದ ವಿಷಯಗಳನ್ನು ಬಿಡ್ಬೇಕಂದ್ರೆ ಬಲಿ ಅವಶ್ಯ. ಆದ್ರೆ ಅದು ಮಾತ್ರ ಮುಖ್ಯವಲ್ಲ, ಅದಕ್ಕಿಂತ ಮುಖ್ಯ ಏನ್ ಗೊತ್ತಾ, ದೇವರಿಗೆ ಚೆನ್ನಾಗಿ ಬಲಿ ಅನ್ನು ಅರ್ಪಣೆ ಮಾಡೋದಕ್ಕೆ ಅವರಲ್ಲಿರುವ ಅನೇಕ ಕಾಣಿಕೆಗಳನ್ನು ಕೊಡಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಸ್ಟಾಪ್, ಅಲ್ಲಿಗ್ ಬಿಡು. ಏನ್ ಮಾಡು, ಮೊದಲು ನೀನು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಡು ನೀನು ಬಂದು ಇದು ಕೊಡು. ಅಲ್ಲಿ ಸರಿ ಮಾಡಿಸ್ಕೊಂಡು ಇದು ಕೊಟ್ಟಿಲ್ಲ ಅಂದ್ರೆ ಏನಿದು, ನನಗ್ ಬೇಡ, ವೇಸ್ಟ್. ಮತ್ತೆಯ 5:23. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದನ್ನು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನೋಡಿ, ಅಲ್ಲೇ ಇಟ್ಬಿಟ್ಟು ನೀನು ಹೋಗ್ಬಿಟ್ಟು ಅದನ್ನ ಸರಿ ಮಾಡಿಸ್ಕೋ. ಏನಿದೆಯೋ ಆ ಸಹೋದರರ ಮುಂದೆನೋ ಏನೋ ಇದೆ, ಏನೋ ಒಂದು ತಪ್ಪಿದ್ರೆ ಅದನ್ನ ಸರಿ ಮಾಡಿಸ್ಕೊಂಡು ನೀನು ಇದು ಬಂದು ನನಗೆ ಅರ್ಪಣೆ ಮಾಡು, ಇಲ್ಲ ಅಂದ್ರೆ ಅದು ಬೇಡ ನನಗೆ. ಆ ರೀತಿ ಮಾಡ್ತೀವ ಸಹೋದರ ಸಹೋದರ ನಾವು? ಈಗ ನೋಡಿ, ಇಲ್ಲಿ ಬಂದಿದೀವಿ, ಇದು ಬಲಿನೇ. ಇಲ್ಲಿ ಬಂದು ಕೂತ್ಕೊಂಡಿರೋದು ಬಲಿ ಅಲ್ವಾ? ಎಷ್ಟು ದೂರದಿಂದ ಎಲ್ಲರೂ ಬಂದಿದ್ದೀರಾ, ಬಲಿ ಅಲ್ವಾ? ಬಲಿನೇ. ಸೊ ಅದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಏನಾದ್ರೂ ತಪ್ಪಿದ್ಯಾ, ಇಲ್ಲ ಯಾರ ಹತ್ರ ಅದನ್ನ ಸರಿ ಮಾಡ್ಬೇಕಾ, ಮಾಡಿಬಿಟ್ಟು ನೀವು ಬಂದು ಕೂತ್ಕೊಳ್ಳಿ. ತುಂಬಾ ಅದು ಆಶೀರ್ವಾದವಾಗಿರುತ್ತೆ. ಇಷ್ಟೊಂದು ಕೇಳ್ತಾ ಇದಾರಲ್ಲ ದೇವರು, ನಮ್ಮ ಒಂದು ಬಲಿ ಅವ್ರಿಗೆ ಬೇಕಾ? ಯಾಕಂದ್ರೆ ಈ ಲೋಕವನ್ನು ಸೃಷ್ಟಿ ಮಾಡಿರೋರು ಯಾರು? ದೇವರು. ಅನೇಕ ವಿಷಯಗಳನ್ನು ಸೃಷ್ಟಿ ಮಾಡಿದ್ದಾರೆ, ನಮ್ಮನ್ನು ಮಾತ್ರ ಅಲ್ಲ, ಈ ಲೋಕದಲ್ಲಿರುವ ಅನೇಕ ವಿಷಯ ಅಂತ ಹೇಳಿದ್ರೆ, ಈ ಪಕ್ಷಿ ಆಗಲಿ, ಈ ಒಂದು ಅನಿಮಲ್ಸ್ ಆಗಲಿ, ಎಲ್ಲಾ ವಿಷಯ, ಇರುವೆ ತಗೊಳ್ಳಿ, ಎಲ್ಲಾ ವಿಷಯಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಹತ್ರ ಏನಾದ್ರೂ ಅವ್ರಿಗೆ ಎದುರು ನೋಡ್ತಾರಾ? ನಾವು ಮಾಡುವ ಬಲಿಯನ್ನು ಅವರು ಇಟ್ಕೊಂಡಿದಾರ? ನಮ್ಮ ಬಲಿ ಬೇಕಾಗಿಲ್ಲ ಸಹೋದರ ಸಹೋದರಿಯರು. ಈ ಲೋಕವನ್ನು ಸೃಷ್ಟಿ ಮಾಡಿರೋರು ಪಾಪದಲ್ಲಿ ಬಿದ್ದಿರುವ ಜನಾಂಗವನ್ನು ಬಿಡಿಸುವುದಕ್ಕೆ ಅವರ ಕುಮಾರನ ಬಲಿಯ ಮೂಲಕ ಎಲ್ಲವನ್ನು ನೆರವೇರಿಸಿದ್ರು. ಅದರಲ್ಲಿ ನಮ್ಮ ಬಲಿ ಎಲ್ಲಿ ಹೋಗಿಡೋದು? ನಮ್ಮ ಬಲಿ ಯೇಸು ಪ್ರಭು ಇಲ್ಲ ಅಂದ್ರೆ ನಮ್ಮ ಬಲಿ ಯಾವುದೂ ಇಲ್ಲ ಸಹೋದರ ಸಹೋದರಿಯರೇ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಕೀರ್ತನೆ 50:10. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ
ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ? ನೋಡಿ, ನನಗೆ ಹಸಿವಿದ್ರೆ ನಾನು ಏನ್ ಹೇಳ್ತಾ ಇದ್ದೆ, ನನಗೆ ಹೇಳ್ತಾ ಇದ್ದೆ ನಿಮ್ಮ ಹತ್ರ, ನೀವೆಲ್ಲ ಮಾಡ್ತಾ ಇದ್ದೀರಾ ಸರಿ, ಓಕೆ, ಬಟ್ ನನಗೇನಿಲ್ಲ. ಹಂಗಂದ್ರೆ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನೀವೇನೋ ನನಗೆ ದೊಡ್ಡದಾಗಿ ಏನೋ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ದೊಡ್ಡದಾಗಿ ನೀವೇನೋ ಮಾಡ್ತಾ ಇದ್ದೀರಾ, ನಿನ್ನಿಂದನೇ ನಾನು ನಡೆಸ್ತಾ ಇದ್ದೀನಿ ಅಂತ ನೀವು ಅನಿಸ್ಕೊಂಡಿದ್ದೀರಾ. ತಪ್ಪು ಅದು. ಬಲಿಕ್ಕಿಂತ ಏನ್ ಮುಖ್ಯ? 1 ಸಾಮುವೇಲ 15:22. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಹ್ಮ್. ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಹ್ಮ್. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ನೋಡಿ, ವಿಶೇಷವಾದ ವಿಷಯಗಳನ್ನು ನಾವು ಕಷ್ಟವಾಗ್ತಾ ಇದೆ, ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಅದಕ್ಕೆ ನಾವು ಮುಖ್ಯತ್ವವನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈ ಅಪೋಸ್ಟಲ್ ಪೌಲು ಒಂದು ಚರ್ಚ್ಗೆ ಎಂಟರ್ ಆಗ್ತಾ ಇದೆ, ಒಂದು ಎಕ್ಲೀಶಿಯಾಗೆ ಎಂಟರ್ ಆಗ್ತಾ ಇದ್ದಾರೆ ಅನ್ಕೊಳ್ಳಿ. ಅಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರೂ ಒಂದೊಂದು ಕಾರ್ಯ ಮಾಡ್ತಾ ಇದ್ದಾರೆ. 1 ಕೊರಿಂಥಿಯರಿಗೆ 14:26. ಹಾಗಾದರೇನು ಸಹೋದರರೇ, ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು, ಒಬ್ಬನು ಉಪದೇಶ ಮಾಡುವುದು, ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು, ಒಬ್ಬನು ವಾಣಿಯನ್ನಾಡುವುದು, ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ. ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ. ನೋಡಿ, ಅವರು ಒಂದು ಎಕ್ಲೀಶಿಯಾಗೆ ಎಂಟರ್ ಆಗ್ತಾ ಇದೆ. ಅಪೋಸ್ಟಲ್ ಪೌಲು ನೋಡಿದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಇದಲ್ವಾ ಸಭೆ? ಸೂಪರ್ ಆಗಿ ಮಾಡ್ತಾ ಇದ್ದೀರಿ ಅಂತ ಅಂತ ಹೇಳಿದ್ರ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಸಹೋದರರೇ, ಏನದು ಏನ್ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ. ಭಕ್ತಿ ವೃತ್ತಿ ಹಂಗಂದ್ರೆ ಅಲ್ಲಿ ಏನಿಲ್ಲ, ಭಕ್ತಿ ವೃತ್ತಿ ಇಲ್ಲ. ಸಹೋದರ ಸಹೋದರಿಯರೇ, ಏನೇ ನಡೆಸಿದ್ರು ಭಕ್ತಿ ವೃತ್ತಿಯಾಗಿ ನಡೆಸಿ. ನಾನು ಏನೋ ಮಾಡ್ತಾ ಇದ್ದೀನಿ ಅದಲ್ಲ, ಭಕ್ತಿ ವೃತ್ತಿ ಇರಬೇಕು. ಲೋಕದಲ್ಲಿ ಇದೆಯಾ ಇವತ್ತು ಭಕ್ತಿ? ಇದೆ. ಏನ್ ಹಂಗ್ ಬಿಟ್ಬಿಟ್ರಿ? ಇದೆ, ಲೋಕದಲ್ಲಿ ತುಂಬಾ ಇದೆ. ಬೆಳಗ್ಗೆ 4 ಗಂಟೆ ಎದ್ದೊಳ್ತಾರೆ, 4 ಗಂಟೆ ಎದ್ದೊಳ್ತಾರೆ, ಸ್ನಾನ ಮಾಡಿದ್ರ ಪೂಜೆ ಇದಕ್ಕೆ ಹೋಗಲ್ಲ. ನೋಡಿದ್ದೀರಾ? ಸ್ನಾನ ಮಾಡಿದ್ರೆ ಪೂಜೆ ಇದಕ್ಕೆ ಹೋಗಿಲ್ಲ. ಆಮೇಲೆ ಅವ್ರಿಗೆ ಏನಿದೆ, ಬೆಂಕಿ ಹಾಕಿ ಅದ್ರಲ್ಲಿ ನಡೀತಾರೆ. ನೋಡಿದ್ದೀರಾ? ಬೆಂಕಿ ಹಾಕಿ ನಡೀತಾರೆ. ಭಕ್ತಿ ಅಲ್ವಾ ಅದು? ಭಕ್ತಿ. ಬಟ್ ಆ ಭಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ದೇವ್ರ ಮಕ್ಕಳಿಗೆ ಭಕ್ತಿಯಲ್ಲಿ ಏನಿರ್ಬೇಕು? ವೃತ್ತಿ ಇರ್ಬೇಕು. ಸಹೋದರ ಸಹೋದರಿಯರೇ, ಕೀರ್ತನೆ 116:15. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಭಕ್ತರ ಮರಣವನ್ನು ಅಲ್ಪವೆಂದು ಎನಿಸುವುದಿಲ್ಲ. ಯಾವಾಗ ಇದು ಸಹೋದರ ಸಹೋದರಿಯರೇ? ಓಟಿ ಮುಗಿಸ್ಮೇಲೆ ಆ ಮರಣ ದೇವರಿಗೆ ಇಷ್ಟವಾಗಿದೆ. ಇದು ಓಕೆ. ಬಟ್ ನಾವು ಒಂದೊಂದ್ಸಲ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಈ ವಚನ. ಮರಣ ಹೊಂದಿದ ಮೇಲೆ ಅಲ್ಲ, ಒಂದೊಂದು ದಿನನೂ ದೇವರು ಆ ಮರಣದಲ್ಲಿ ನಮ್ಮನ್ನೇನ್ ಮಾಡ್ಬೇಕು? ಯಾಕಂದ್ರೆ ಒಂದೊಂದು ದಿನ ಅಂದ್ರೆ ಡೈಲಿ ಸಾಯ್ಬೇಕಾ ಬ್ರದರ್ ಅಂತೀರಾ? ಒಂದೊಂದು ದಿನನೂ ಸಾಯ್ಬೇಕು ಸಹೋದರ ಸಹೋದರಿ. ಏನಕ್ಕೆ ಸಾಯ್ಬೇಕು? ಲೋಕಕ್ಕೆ, ಲೋಕದ ಆಸೆಗಳಿಗೆ. ಒಂದೊಂದು ದಿನ ಏನ್ ಮಾಡ್ಬೇಕು? ನಾವು ಸುಮ್ಮನೆ ಮಾತಾಡ್ಬೋದು, ಆದ್ರೆ ಯೋಚನೆ ಮಾಡಿ, ಲೋಕಕ್ಕೆ ಸಾಯ್ಬೇಕು, ಒಂದೊಂದು ದಿನನೂ ಸಾಯ್ಬೇಕು. ಹೌದು. ಅವಾಗ ದೇವ್ರು ಏನ್ ಮಾಡ್ತಾರೆ? ಮರಣದಲ್ಲಿ ಏನ್ ಮಾಡ್ತಾರೆ? ಅಲ್ಪವಂತ ಎನಿಸುವಿಲ್ಲ. ಕುಟುಂಬದ ಸಂದರ್ಭದಲ್ಲಿ ಹೋದ್ರೆ ಅಲ್ಲಿ ನಾವು ಸಾಯ್ಬೇಕು. ಕುಟುಂಬದಲ್ಲಿ ಯಾವ ರೀತಿ ಇರ್ತಾರ? ಚೆನ್ನಾಗಿರ್ತಾರ? ಪಾರ್ಟಿ ಮಾಡ್ತಾರ? ಸಂತೋಷವಾಗಿರ್ತಾರ? ಅಲ್ಲಿ ಸಾಯ್ಬೇಕು ನಾವು. ನಮ್ಮ ಒಡಂಬಡಿಕೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಅದು ಮಾಡ್ಬೇಕು. ಅವಾಗ ಅವ್ರೇನ್ ಮಾಡ್ತಾರಂದ್ರೆ ಅಲ್ಪವಂತ ಎನ್ನುವುದಿಲ್ಲ. ಈ ರೀತಿ ಒಂದೊಂದು ದಿನ ನಾವು ಮಾಡ್ತಾ 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 ಕೊನೆಗೆ ಅಲ್ಲಿ ನಡೆಯುವ ವಿಷಯದಲ್ಲಿ ಅವ್ರೇನ್ ಮಾಡ್ತಾರೆ? ಪ್ರೀತಿಯಿಂದ ಇರ್ತಾರೆ. ಸಹೋದರ ಸಹೋದರರೇ, ಕೀರ್ತನೆ 50:16. ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನೀವೋ ನನ್ನ ಸುಶಿಕ್ಷಣವನ್ನು ಹಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ,
ನಾಲಿಗೆಯು ಮೋಸವನ್ನು ನೇಯುತ್ತದೆ. ನೋಡಿ, ಇದು ಯಾರಿಗೆ ಹೇಳ್ತಾ ಇದ್ದ? ದುಷ್ಟರಿಗೆ ಹೇಳ್ತಾ ಇದ್ದ, ನಮಗಲ್ಲ ಸಹೋದರ ಸಹೋದರಿ. ನಾವು ದೇವರ ಮೆಚ್ಚುಗೆಯಾಗಿ ನಡೀಲ್ಲ ಅಂದ್ರೆ ನಾವು ಯಾರು? ದುಷ್ಟರೇ. ಅದೇ ನೀವು ಇಷ್ಟೊಂದು ಕಾರ್ಯ ಎಲ್ಲ ಮಾಡ್ತಾ ಇದ್ದೀರಿ, ಯಾರು ನಿನಗೆ ಇಷ್ಟೊಂದು ಧೈರ್ಯದಿಂದ ನೀನು ಹೇಳ್ತಾ ಇದೆಯಲ್ಲ? ಒಬ್ಬೊಬ್ರು ದೇವರ ಮಾತು ಅಷ್ಟು ಚೆನ್ನಾಗಿ ಹೇಳೋರು ಸಹೋದರ, ಆದರೆ ಅವರ ಜೀವಿತ ನೋಡಿದ್ರೆ ತುಂಬಾ ಭಯಂಕರವಾಗಿರುತ್ತೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾರು ನಿನಗೆ ಪರ್ಮಿಷನ್ ಕೊಟ್ರು? ನನ್ನ ಪ್ರಮಾಣವನ್ನು, ನನ್ನ ವಿಷಯವನ್ನು ನಿನಗೆ ಹೇಳಕ್ಕೆ ಯಾರು ಪ್ರಮಾಣ ಕೊಟ್ರು? ಒಂದೊಂದ್ಸಲ ಮರ್ತೋತೀವಿ ಸಹೋದರ ಸಹೋದರರು. ಯಾಕಂದ್ರೆ ದೇವರು ನಮಗೆ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ಅದನ್ನು ನಾವೇನ್ ಮಾಡಬೇಕು? ಒಂದು ಬಾಕ್ಸಿಂಗ್ ನಡೀತಾ ಇದೆ ಅನ್ಕೊಳ್ಳಿ. ಆ ಬಾಕ್ಸಿಂಗ್ ಎಲ್ಲಿ ಆ ಒಂದು ನಾವು ನಮಗೆ ಬಹುಮಾನ ಬೇಕಂದ್ರೆ ಏನ್ ಮಾಡ್ಬೇಕು? ಆ ಬಾಕ್ಸಿಂಗ್ ಅಲ್ಲಿ ನಮಗೆ ಎದುರುಗಡೆ ಇರೋರನ್ನ ಹೊಡಿಬೇಕು. ಆದ್ರೆ ಎಲ್ಲೂ ಹೊಡಿಬಾರ್ದು, ಅಲ್ಲಿ ಹೊಡಿತಾ ಇದೀವಿ ಒಂದೊಂದ್ಸಲ. 1 ಕೊರಿಂಥಿಯರು 9:26 ಓದೋಣ ಅಷ್ಟೇ. ಹೀಗಿರಲಾಗಿ ನಾನೂ ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡ್ತೇನೆ. ನೋಡಿ, ಗಾಳಿಯಲ್ಲಿ ಏನ್ ಮಾಡಬಾರ್ದು ಸಹೋದರ ಸಹೋದರರೇ? ಗುದ್ದಾಡಬಾರ್ದು. ಅನೇಕ ಬಾರಿ ನಮಗೆ ಏನ್ ಮಾಡ್ತಾ ಇದೀವೋ, ನಾವು ಏನ್ ಮಾಡ್ತಾ ಬಿಟ್ಟು ಬೇರೆ ಒಂದು ಕಾರ್ಯದಲ್ಲಿ ನಾವು ಈಡು ಪಡುವಾಗ, ಅದನ್ನು ಮಾಡುವಾಗ ಗಾಳಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ? ಹೊಡಿತಾ ಇದೀವಂತೆ. ಆ ಬಹುಮಾನ ಸಿಗಲ್ಲ ಸಹೋದರ. ನಾವನ್ನ ಹೇಳ್ಕೋಬಹುದು, ನಾನು ಈ ರೀತಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಬಹುಮಾನ ಸಿಗ್ಬೇಕಂತ ಹೇಳಿದ್ರೆ ಕರೆಕ್ಟಾಗಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಅದೇ ಯೇಸು ಕ್ರಿಸ್ತು ಹೋಗುವಾಗ ಆ ಒಂದು ಸ್ತ್ರೀ ಏನ್ ಮಾಡ್ಬಿಟ್ರು ಹೇಳಿದ್ರು, ಏನಂತ? ವಚನವದನ ನೋಡಿ, ಮತ್ತೆ 15:24. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಈ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ನೋಡಿ, ಯೇಸು ಪ್ರಭು ಇಲ್ಲಿ ಹೇಳ್ಬಿಟ್ರು, ನಾನು ಬಂದಿರೋದು ಯಾರಿಗೋಸ್ಕರ? ಇದೇ ಜನಗೋಸ್ಕರ. ಮಕ್ಕಳ ರೊಟ್ಟಿಯನ್ನು ತೆಗೆದು ನಾಯಿಗಳಿಗೆ ಹಾಕೋದ ಅಂತ ಹೇಳಿದ್ರೆ, ಆ ಸ್ತ್ರೀ ಹೇಳ್ಬಿಟ್ಟು, ಸರಿಯಾ ದೇವ್ರೆ, ಯೇಸು ಕ್ರಿಸ್ತು, ನಾವು ಆ ರೊಟ್ಟಿಯಲ್ಲಿ ಮೇಜೆಯಿಂದ ಬೀಳುವ ಅದು ಒಂದು ವಿಷಯಗಳನ್ನು ತಿಂತೀವಿ ಅನ್ನುವಾಗ, ಆ ಒಂದು ವಿಷಯವನ್ನು ನೋಡಿ ಯೇಸು ಪ್ರಭು ತುಂಬಾ ಸಂತೋಷವಾಯಿತು. ಓದೋಣ ನೋಡಿ, ಮತ್ತೆ 8:10. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿ, ಈ ಇಸ್ರೇಲಲ್ಲೂ ನಾನು ಈ ರೀತಿಯಾದ ಒಂದು ವಿಶ್ವಾಸವನ್ನು ನಾನೇನ್ ಮಾಡಿಲ್ಲ, ಕಾಣಲಿಲ್ಲ ಅಂತ ಹೇಳ್ತಾರೆ ಸಹೋದರ ಸಹೋದರಿಯರೇ. ಈ ವಿಷಯ ಏನಂತ ಹೇಳಿದ್ರೆ, ಆ ಒಂದು ವ್ಯಕ್ತಿ, ನನ್ನ ಒಂದು ಕೆಲಸಗಾರ ಅಲ್ಲಿ ಇದ್ದಾನೆ, ತುಂಬಾ ಕಷ್ಟದಲ್ಲಿದ್ದಾನೆ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಹೇಳುವಾಗ ಯೇಸು ಪ್ರಭು ಹೇಳ್ಬಿಟ್ರು, ಸರಿ ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳುವಾಗ ಅವ್ರೇನ್ ಗೊತ್ತಾ ಹೇಳ್ಬಿಟ್ರ, ನೀವು ಬರಬೇಡಿ, ಇಲ್ಲಿಂದಾನೇ ನೀವು ಒಂದು ಮಾತು ಹೇಳಿ ಸಾಕು, ಏನಾಗ್ಬಿಡ್ತಾನೆ? ಗುಣ ಆಗ್ತಾನೆ. ನೋಡಿ, ಈ ಒಂದು ವಿಷಯವನ್ನು ನೋಡಿ ತುಂಬಾ ಇದಾಯ್ತು. ಈಗ ಯೇಸು ಪ್ರಭು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನ್ ಗೊತ್ತಾ ಬರ್ತಾರೆ? ಈ ಇಸ್ರೇಲ್ ಜನಾಂಗಗಳಿಗೆ ಆಶೀರ್ವಾದವನ್ನು ಕೊಟ್ಟಿದ್ದೀನಿ, ಈ ಇಸ್ರೇಲ್ ಜನಾಂಗಗಳಿಗೆ ಬಲಿಯಾಗಿ ಅರ್ಪಣೆ ಮಾಡುವುದಕ್ಕೆ ಅನೇಕ ವಿಧದಲ್ಲಿ ಕೊಟ್ಟಿದ್ದೀನಿ, ಆದ್ರೆ ಇವರು ಎಲ್ಲಾ ವಿಷಯದಲ್ಲೂ ಫೇಲಿಯರ್ ಆಗ್ತಾನೇ ಇದ್ದಾರೆ. ಆದ್ರೆ ಈ ಅನ್ಯ ಜನಾಂಗದವರು ಎಷ್ಟು ವಿಶ್ವಾಸದಿಂದ ಇದ್ದಾರೆ, ಇವ್ರಿಗೆ ಹೋಗಿದ್ರೆ ಇವ್ರಿಗೆ ಎಷ್ಟೋ ಚೆನ್ನಾಗಿತ್ತಲ್ಲ ಅಂತ ಈಗ ರಿಯಲೈಸ್ ಮಾಡಿ ಏನ್ ಗೊತ್ತಾ ಹೇಳ್ತಾರೆ? ಯೆರೂಸಲೇಮೇ, ಓದನ ವಚನ ಮತ್ತೆ 23:37. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿ, ಈಗ ಎಷ್ಟೋ ಸಾರಿ ಆ ಒಂದು ಕೋಳಿ ಏನ್ ಮಾಡುತ್ತೆ? ಕೂಸ್ಕೊಳ್ತಾ ಇರುತ್ತೆ, ಆದ್ರೆ ಅವ್ರಿಗೆ ಮನಸ್ಸಿಲ್ಲ, ಹೋಗ್ತಾನೇ ಇದ್ದಾರೆ. ಈಗ ಏನ್ ಮಾಡ್ಬಿಟ್ರಂದ್ರೆ, ಒಂದು ಪ್ಲಾನ್ ಮಾಡಿದ್ದಾರೆ. ಈಗ ಏನ್ ಮಾಡಿ, ನೀವು ಅನ್ಯ ಜನಾಂಗಗಳಿಗೆ ಹೋಗಿ
ಅವರ ವಿಶ್ವಾಸ ತುಂಬಾ ಚೆನ್ನಾಗಿದೆ. ಈಗ ಆ ಒಂದು ಪರಲೋಕದ ಆಶೀರ್ವಾದ ಎಲ್ಲ ಎಲ್ಲಿ ಶಿಫ್ಟ್ ಆಯ್ತು? ಅನ್ಯ ಜನಕ್ಕೆ ಶಿಫ್ಟ್ ಆಯ್ತು. ನೋಡಿ, ಅಪೋಸ್ಲರ ಅಪೋಸ್ಲರ್ ಅಪೋಸ್ಲರ ಕೃತ್ಯಗಳು 13:46. ಅಪೊಸ್ತಲರ ಕೃತ್ಯಗಳು 13:46. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಕ್ಲಿಯರ್ ಆಗಿ ಹೇಳ್ಬಿಟ್ರು ಅಪೋಸ್ತಲ್ ಪೌಲ್. ನೀವು ಅನೇಕ ಕಾರ್ಯಗಳು ನಿಮ್ ಮುಂದೆ ಇಟ್ಟಿದೀವಿ ನೀವೇ, ಆದ್ರೆ ನೀವೇನ್ ಮಾಡ್ಬಿಟ್ರಿ ಗೊತ್ತಾ? ಅದನ್ನ ತಳ್ಳಿಬಿಟ್ರಿ. ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಅನ್ಯ ಜನಗಳಿಗೆ ಹೋಗ್ತಾ ಇದೀವಿ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ರು. ನೋಡಿ, ಈಗ ಪರಲೋಕದ ಆಶೀರ್ವಾದವನ್ನು ಪಡ್ಕೊಳ್ಳಕ್ಕೆ ಅವರಿಗೆ ಕೊಟ್ಟಿದ್ರು, ಆದ್ರೆ ಈಗ ತಳ್ಳಿಬಿಟ್ರು, ಈಗ ಅನ್ಯ ಜನಕ್ಕೆ ಹೋಗ್ತಾ ಇದ್ದಾರೆ. ಈಗ ನಮಗೆ ಆಶೀರ್ವಾದನ ಕೊಟ್ಟಿದ್ದಾರೆ, ಬಲಿಯಾಗಿ ಅರ್ಪಣೆ ಮಾಡ್ತಾ ಇದೀವಿ. ಈಗ ನಾವು ತಳ್ಳಿದ್ರೆ ಯಾರಿಗೋಗುತ್ತೆ? ಬೇರೆಯವ್ರಿಗೆ ಹೋಗುತ್ತೆ. ಅಷ್ಟೇ. ದೇವರ ಯಾರ ಒಂದು ಇಂಡಿವಿಜುವಲ್ ಅಲ್ಲಿ ಏನ್ ಮಾಡಲ್ಲ, ಫೋರ್ಸ್ ಮಾಡಲ್ಲ. ಫೋರ್ಸ್ ಆಗಿ ಯಾರನ್ನು ಕರ್ಕೊಂಡು ಬಂದು ಇಡಲ್ಲ ಸಹೋದರ ಸಹೋದರಿಯರೇ. ಈಗ ನಾವು ಸರಿಯಾಗಿ ಆ ದಾರಿಯಲ್ಲಿ ಓಡ್ತಾ ಇಲ್ಲ ಅಂದ್ರೆ ಇನ್ನೊಬ್ರಿಗೆ ಹೋಯ್ತು ಅದು. ಆ ಕಿರೀಟ ಇನ್ನೊಬ್ರಿಗೆ ಏನಾಗುತ್ತೆ? ಹೋಗ್ಬಿಡುತ್ತೆ ಅಷ್ಟೇ. ಇಸ್ರೇಲ್ ಜನಗಿಂದ ಈಗ ಅನ್ಯ ಜನಕ್ಕೆ ನಮ್ಗೆ ಬಂತು. ಈಗ ನಮ್ಮಿಂದ ಯಾರು ಬರ್ತಾರೋ ಅವ್ರಿಗೆ ಹೋಗುತ್ತೆ, ಯಾರು ಸರಿಯಾಗಿ ಓಡ್ತಾರೋ ಅವ್ರಿಗೆ ಹೋಗುತ್ತೆ. ಕಿರೀಟ ಕೊಟ್ಟಿದಾರಾ ಇಲ್ವಾ ನಮ್ಗೆ? ವಚನವಾದನ ಪ್ರಕಟಣೆ 3:11. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನಮಗೆ ಕೊಟ್ಟಿದ್ದಾರೆ, ಯಾರು ತೆಗೆದುಕೊಳ್ಬಾರ್ದು. ಹುಷಾರಾಗಿ ನೀವೇನ್ ಮಾಡಿ ಅದನ್ನು ಪಡ್ಕೊಂಡಿರಿ. ಹಂಗಂದ್ರೆ ಪಡ್ಕೊಂಡಿರಿ ಅಂತ ಹೇಳಿದ್ರೆ ಅದು ಕಳೆದು ಹೋಗೋಕ್ಕೂ ಸಾಧ್ಯ ಇದೆ. ಅದು ನೀವೇನ್ ಮಾಡಬೇಡಿ, ಅದನ್ನು ಪಡ್ಕೊಂಡಿರಿ. ನಿಮಗೆ ನಿಮಗೆ ಕೊಟ್ಟಿರುವ ಆ ದಾರಿಯಲ್ಲಿ ನೀವು ಕರೆಕ್ಟಾಗಿ ಹೋಗಿ. ಏನಾದ್ರೂ ಮಿಸ್ಟೇಕ್ ಆದ್ರೆ ಆ ಕಿರೀಟಕ್ಕೆ ಏನಾಗುತ್ತೆ? ಹತ್ತುವುದನಷ್ಟು. ಪ್ರಕಟಣೆ 2:10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡಿ ಸಹೋದರ ಸಹೋದರಿ, ಅವಾಗ ಮರಣ ಎಂದು ನಾವು ಏನ್ ಮಾಡ್ಬೇಕಂದ್ರೆ ಆ ಒಂದು ಜಯಮಾಲನ್ನು ಪಡೆದುಕೊಳ್ಳುವಾಗ ನಮಗೇನಾಗುತ್ತೆ? ಕನ್ಫರ್ಮೇಶನ್ ಆಗುತ್ತೆ. ಯಾವಾಗ ಈ ಒಂದು ಜಯಮಾಲೆಯ ಒಂದು ವಿಷಯ ಮುಗೀತು? ಈ ಕಿರೀಟದ ಒಂದು ಕೌಂಟ್ ಯಾವಾಗ ಮುಗೀತು? ಕರವಿಕೆ ಯಾವಾಗ ಮುಗೀತು ಅಂತ ಹೇಳಿದ್ರೆ 1881 ಅದ್ರಲ್ಲಿ ಮುಗೀತು. ಆದ್ರೆ ಹಾಗಾದ್ರೆ ನಮಗಿಲ್ವಾ? ಹೆಂಗ್ ಬಂತು ಅದು? ಕೆಲವರು ಬಿದ್ದೋಗಿ ಈಗ ನಮಗ್ ಬಂತು. ಸರಿ, 1000 ವರ್ಷ ಯಾವಾಗ ಸ್ಟಾರ್ಟ್ ಆಯ್ತು? 1874. ಹಂಗಂದ್ರೆ ಎಷ್ಟು ವರ್ಷ? ಇನ್ನ ಎಷ್ಟು ವರ್ಷ ಇದೆ? 850 ಇಯರ್ಸ್ ಇದೆ 1000 ವರ್ಷ ಕಂಪ್ಲೀಟ್ ಆಗಕ್ಕೆ. ಸಹೋದರ ಸಹೋದರಿಯರೇ, ಈ 850 ಇಯರ್ಸ್ ಅಲ್ಲಿ ಆ 1000 ವರ್ಷ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗುತ್ತೆ. ಆ ಒಂದು ವಿಷಯದಲ್ಲಿ ನಡೆಯುವ ಘಟನೆಗಳೇ ಕಂಪ್ಲೀಟ್ ಆಗುತ್ತೆ. ಆದ್ರೆ ಒಂದು ಯೋಚನೆ ಮಾಡಿ, ಸಭೆ ಸೇರುವುದಕ್ಕೆ ಕರುವಿಕೆ ಯಾವಾಗಿಂದ ನಮ್ಗೆ ಬರ್ತಾ ಇದೆ? ಯೇಸು ಕ್ರಿಸ್ತು ಮರಣ 2000 ವರ್ಷದಿಂದನೇ ಬರ್ತಾ ಇದೆ. ನೋಡಿ, 1000 ವರ್ಷದ ಒಳಗಡೆ ಆ ಕಂಪ್ಲೀಟ್ ಆ ಒಂದು ವಿಷಯಗಳು ಏನಾಗುತ್ತೆ ಅಂದ್ರೆ ಮುಗಿಬಿಡುತ್ತೆ. ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಆದಾಮಿನಿಂದ ಬಿದ್ದು ಹೋಗಿರುವ ಜನಾಂಗ ಇದಾರಲ್ಲ, ಅವರೆಲ್ಲರೂ ಏನ್ ಮಾಡ್ಬಿಡ್ತಾರೆ? ಈ 1000 ಒಳಗಡೆ ಬಂದ್ಬಿಟ್ಟು ಎಲ್ಲರೂ ಎದ್ದು ಬಂದ್ಬಿಡ್ತಾರೆ. ಆ ಒಂದು ಪ್ರೋಸೆಸ್ ಕ್ಲಿಯರ್ ಆಗ್ಬಿಡುತ್ತೆ. ಆದರೆ ಕ್ರಿಸ್ತನ ಸಾರೂಪಕ್ಕೆ ಶರೀರ ಅಂಗವಾಗಿ ಯಾರು ಹೋಗ್ತಾ ಇದೆ? ನಾವು ಹೋಗ್ತಾ ಇದೀವಿ. ಆದರೆ ನಾವು ಕರೆಕ್ಟಾಗಿ ಅದನ್ನು ಫಿಲ್ಟ್ರೇಷನು 2 ವರ್ಷ ಕಾಲ ಇನ್ನ ಹೋಗ್ತಾನೇ ಇದೆ. ಅರ್ಥ ಆಗ್ತಾ ಇದೆಯಾ ಸಹೋದರ ಸಹೋದರರೇ? ಆದಾಮಿನಿಂದ ಬಂದಿರುವ ಎಲ್ಲಾ ಜನಗಳು 1000 ವರ್ಷದಲ್ಲಿ ಮುಗಿದ್ಬಿಡುತ್ತೆ. ಆದರೆ ಶರೀರ ಅಂಗವಾಗಿ ಬರುವರು 2000 ವರ್ಷಗಳ ಕಾಲ ಇನ್ನ ಹೋಗ್ತಾನೇ ಇದೆ. ಯೋಚನೆ ಮಾಡಿದ್ರ? ಹಂಗಂದ್ರೆ ಅದರ ಫಿಲ್ಟ್ರೇಷನ್ ಹೆಂಗಿದೆ ನೋಡಿ. ಅದರ ಫಿಲ್ಟ್ರೇಷನ್ ಅಷ್ಟು ದೊಡ್ಡದಾಗಿದೆ. ಎಷ್ಟು ಜನ ಹೋಗ್ಬೋದು?
1,44,000 ಚಿಕ್ಕ ಕೌಂಟ್ ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ? ಐಗುಪ್ತದಿಂದ ಎಷ್ಟು ಜನ ಬಂದ್ರು ಅಲ್ಲಿ ಎಷ್ಟು ಜನ ಹೋದ್ರು ನೋಡಿ. ಅಷ್ಟು ಜನ ಬಂದ್ರು, ಇಬ್ರೇ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಫಿಲ್ಟ್ರೇಷನ್ ಹೆಂಗಿದೆ ನೋಡಿ. ಈಗ ನಾವು ಹೊರಟ್ವಿ ಐಗುಪ್ತದಿಂದ, ಲೋಕದಿಂದ, ಅಲ್ಲಿ ನಮ್ಗೆ ಹೋಗ್ತಾ ಇದ್ದೀವಿ. ಆದ್ರೆ ಎಷ್ಟು ಜನ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ, ಯಾರ್ಯಾರು ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ತುಂಬಾ ಚಿಕ್ಕ ಕೌಂಟು, ಫಿಲ್ಟ್ರೇಷನ್ ತುಂಬಾ ಭಯಂಕರವಾಗಿದೆ. ನೋಡ್ಬೇಕು ಸಹೋದರ ಸಹೋದರಿಯರು, ನಾವು ಹೋಗ್ತಾ ಇರುವ ಒಂದು ದೊಡ್ಡ ವಿಷಯ ಈ ರೀತಿ ದಿನನಿತ್ಯ ನಮ್ಮ ಜೀವನ ಹೋಗ್ತಾ ಇದೆ ಅಂತ ಹೇಳಿದ್ರೆ. ಈಗ ನೋಡಿ, ಆಮ್, ಲೋಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ? ಬೆಳಗ್ಗೆ ಎದ್ದೊಳ್ತಾರೆ, ರೆಡಿ ಆಗ್ತಾರೆ, ಕೆಲಸ ಕಾರ್ಯಗಳು ಮುಗಿತಾರೆ, ಮತ್ತೆ ಸಾಯಂಕಾಲ ಮನೆಗೆ ಬರ್ತಾರೆ, ಮತ್ತೆ ಅದು ಇದು ನೋಡ್ಬಿಟ್ಟು ಊಟ ಮಾಡಿ ಮಲಗ್ತಾರೆ, ಮನೆಗೆ ಬೇಕಾಗಿರೋ ವಿಷಯಗಳೆಲ್ಲ ಮಾಡ್ಬಿಟ್ಟು ಮಲಗ್ತಾರೆ. ಇದೇ ದಿನನಿತ್ಯ ರಾತ್ರಿ. ಮಧ್ಯದಲ್ಲಿ ಮದುವೆ ಆದರೆ ಮದುವೆಗೆ ಏನಾಗ್ತಾರೆ? ಹೋಗ್ತಾರೆ. ಮತ್ತೆ ಮಧ್ಯದಲ್ಲಿ ಮರಣ ಯಾರಾದ್ರು ಹೊಂದಿದ್ರೆ ಅದ್ರಿಗೆ ಏನ್ ಮಾಡ್ತಾರೆ? ಹೋಗ್ತಾರೆ. ಕರೆಕ್ಟಾ? ಈಗ ನಮ್ದ್ರಲ್ಲಿ ಏನೋ ಚೇಂಜಸ್ ಇದೆಯಾ ಸಹೋದರ ಸಹೋದರಿ? ನಾವು ಏನ್ ಮಾಡ್ತಾ ಇದ್ದೀವಿ? ಹೌದು, ಅದೇ ರೀತಿಯ ನಮ್ಮ ಜೀವನ ನಡೀತಾ ಇದೆ. ನಮಗೆ ಕೊಟ್ಟಿರುವ ಕರೆ ಯೋಚನೆ ಮಾಡಬೇಕು. ಎಲ್ಲಾ ಟೈಮದಲ್ಲೂ ಒಂದು ಹೊಸ ಸೃಷ್ಟಿಯಾಗಿರ್ಬೇಕು, ನೂತನ ಸೃಷ್ಟಿಯಾಗಿರ್ಬೇಕು. ಒಂದು ಮರಣಕ್ಕೆ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಏನ್ ಮಾಡ್ಬೇಕು? ಅಲ್ಲಿ ಅಲ್ಲಿ ನಮ್ಮ ಹೋಗ್ಬಾರ್ದು ಅಂತ ಅಲ್ಲ, ಹೋಗ್ಬೇಕು. ಅಲ್ಲಿ ನಮ್ಮ ಯೋಚನೆ ಯಾವ ರೀತಿ ಇರಬೇಕು? ಅಳ್ಬೇಕಾ? ಏನ್ ಯೋಚನೆ ಮಾಡ್ಬೇಕು? ರಿಸರ್ವೇಶನ್ ಬಗ್ಗೆ. ಆದಾಮಿನಿಂದ ಬಿದ್ದು ಹೋಗಿರುವ ಈ ಮನುಕುಲ, ಆದಾಮಿನ ಶಾಪದಿಂದ ಆಗಿರುವ ಘಟನೆ ಇದು. ಇದನ್ನ ನಾವು ಏನ್ ಮಾಡ್ಬೇಕು? ನೋಡಿ ಸರಿಯಾಗಿ ನಮ್ಮ ಒಂದು ಜೀವನವನ್ನು ಓಡಿ ಇದನ್ನ ಏನ್ ಮಾಡ್ಬೇಕು? ಮುಗಿಸ್ಬೇಕು. ಈ ಲೋಕ ಮರಣದಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರೆ ಒಂದು ಕಾರ್ಯ ನಡಿಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು? ಆ ಒಂದು ವಿಷನ್ ಇರಬೇಕು, ಆ ಒಂದು ಯೋಚನೆ ಇರಬೇಕು. ಹೊಸ ಸೃಷ್ಟಿಗಳು. ಮದುವೆಗೆ ಹೋಗ್ತೀರಾ, ಅಲ್ಲಿ ಏನಿರ್ಬೇಕು? ಹೊಸ ಸೃಷ್ಟಿಗಳಿಗೆ. ಇದು ಲಿಟ್ರಲ್ ಆಗಿ ನಡೆಯುವ ಒಂದು ಮದುವೆ. ನಮ್ಮ ಮದುವೆ ಒಂದು ನಡಿಬೇಕು ಲಕ್ಷದ ಯಾರ ಜೊತೆ? ಏಸು ಪ್ರಭುವ ಜೊತೆ. ಆ ಒಂದು ಯೋಚನೆ ಬರಬೇಕು. ಅಲ್ಲಿ ಆ ಒಂದು ಗಂಡ ಅವ್ರ ಅಂದ್ಮೇಲೆ ಹೆಣ್ಣು ನಾವು ಅಂದ್ಮೇಲೆ ಹೆಣ್ಣು ಯಾವ ರೀತಿ ಪ್ರಿಪೇರ್ ಆಗ್ಬೇಕು? ಗಂಡನಿಗೆ ಇಷ್ಟವಾದ ರೀತಿಯಲ್ಲಿ ಪ್ರಿಪೇರ್ ಆಗ್ಬೇಕು. ಹೆಂಗೆ ಎಲಿಯೇಸರ್ ಹೋಗ್ಬಿಟ್ಟು ಆಬ್ರಾಮ್ಗೆ ಈಸಾಕಿಗೆ ರೆಬೆಕಲ್ನ ತರುವಾಗ ಎಷ್ಟು ಒಳ್ಳೆ ಕಾರ್ಯಗಳನ್ನ ರೆಬೆಕ ಮಾಡಿದ್ಲು. ಅಷ್ಟು ಒಂಟೆಗಳಿಗೆ ನೀರು ಹಾಕಿ ಅಷ್ಟು ಇಷ್ಟವಾದ ವಿಷಯಗಳನ್ನೆಲ್ಲ ಮಾಡಿ ಕೊನೆಗೆ ಈಸಾಕನ್ ನೋಡುವಾಗ ತಕ್ಷಣ ಎದ್ದು ಬಂದು ಅಷ್ಟು ತಾಳ್ಮೆಯಿಂದ ಏನ್ ಮಾಡಿದ್ರು? ಮುಕ್ಕಾಡು ಇಕ್ಕೊಡ್ರು. ಇದೆಲ್ಲ ಏನನ್ನು ಸೂಚಿಸ್ತದೆ ಅಂದ್ರೆ, ಗಂಡನಿಗೆ ಯಾವ ರೀತಿ ಹೆಂಡತಿ ಇರಬೇಕು ಅಂತ ಹೇಳಿದ್ರೆ, ನನ್ನ ಒಂದು ತಾಳ್ಮೆಯಿಂದ, ದೀನತೆಯಿಂದ ನಾನು ಹೇಳುವ ಮಾತಿಗೆ ಕಿವಿ ಕೊಟ್ಟು, ಅದೇ ಗಂಡ ಇಷ್ಟಪಡೋದು. ಆ ರೀತಿ ಇದ್ರೆ ಮಾತ್ರನೇ, ಲಿಟ್ರಲ್ ಆಗಿ ಆ ರೀತಿ ಇರಬೇಕು ಸಹೋದರ ಸಹೋದರಿಯರು. ಹಾಗಾದ್ರೆ ಈಗೆಲ್ಲ ತುಂಬಾ ಕಷ್ಟ ಆ ವಿಷಯಗಳೆಲ್ಲ ನೋಡಕ್ಕೆ. ಈ ರೀತಿ ಇದ್ರೆ ಮಾತ್ರ ಯೇಸು ಪ್ರಭುವಿಗೆ ನಾವು ಕರೆಕ್ಟಾಗಿ ಹೆಂಡತಿಯಾಗಿ ಶರೀರ ಅಂಗವಾಗಿ ಸೇರೋಕೆ ಸಾಧ್ಯ. ಒಂದೊಂದು ಸ್ಥಳದಲ್ಲಿ ನಾವು ಹೋಗುವಾಗ ಇದೇ ನಾವು ಮೈಂಡ್ ಸೆಟ್. ಯಾಕಂದ್ರೆ ನಾವು ಯಾರು? ನೂತನ ಸೃಷ್ಟಿ, ಲೋಕದವರು ಅಲ್ಲ. ಲೋಕದವರು ಅನ್ಕೊಳ್ತಾರಲ್ಲ, ಅಲ್ಲ, ನಾವು ನೂತನ ಸೃಷ್ಟಿ. ಹಿಂಗೆ ಇರ್ಬೇಕು ನಮ್ಮ ಮೈಂಡ್ ಸೆಟ್. ಮರಣಕ್ಕೆ ಹೋಗ್ತೀರಾ? ಆದಾಮಿನಿಂದ ಆಗಿರುವ ಘಟನೆ, ಇದನ್ನು ನಾವೇನ್ ಮಾಡ್ಬೇಕು? ಸರಿ ಮಾಡ್ಬೇಕು. ಓಕೆ, ಆ ಒಂದು ಪನಿಷ್ಮೆಂಟ್ ಇಲ್ಲಿ ನಡೀತಾ ಇದೆ. ಆದಾಮ್ ಕೊಟ್ರಲ್ಲ, ಆ ಒಂದು ಪನಿಷ್ಮೆಂಟ್ ಇಲ್ಲಿ ನೆರವೇರ್ತಾ ಇದೆ ಅಂತ ಒಂದು ಯೋಚನೆ ಇರ್ಬೇಕು. 1 ಕೊರಿಂಥಿಯರಿಗೆ 13:1. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನೋಡಿ, ಪ್ರೀತಿ ತುಂಬಾ ಮುಖ್ಯವಾದ ಕಾರ್ಯ. ಅನೇಕ ಕಾರ್ಯ ನಮ್ಮದಲ್ಲಿ ಇದ್ರೆ ಸಾಲದು. ಪ್ರೀತಿ ತುಂಬಾ ಮುಖ್ಯವಾದ ಕಾರ್ಯ ಸಹೋದರ ಸಹೋದರಿಯರೇ. 1 ಕೊರಿಂಥಿಯರ 13:3. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ನೋಡಿ, ನೋಡಿ, ಒಂದು ಪ್ರೀತಿ ಇಲ್ಲ ಅಂದ್ರೆ ಯಾರಾದ್ರೂ ಒಂದು ಊಟ ಕೊಡಕ್ಕಾಗತ್ತಾ? ಇಲ್ಲಿ ವಚನ ಹೆಂಗ್ ಮಾತಾಡ್ತಾ ಇದೆ?
ನೀನು ಏನೇ ಊಟ ಸಹಾಯ ಮಾಡಿದ್ರು ನಿನ್ನ ಶರೀರವನ್ನು ಸುಡುವುದಕ್ಕೆ ಕೊಟ್ಟರು ಏನಿಲ್ಲ, ಪ್ರೀತಿ ಇಲ್ಲ ಅಂತೆ, ಪ್ರಯೋಜನ ಇಲ್ಲ ಅಂತೆ. ಹಂಗಂದ್ರೆ ಈಗ ಒಬ್ರಿಗೆ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೀತಿಯಿಂದ ತಾನೇ ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಶರೀರವನ್ನು ಸುಡುವುದಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರೀತಿ ಇಲ್ದರ ಕೊಡ್ತಾರ? ಸಹೋದರ ಸಹೋದರಿ, ಅದೇ ತಾನೇ ಲೋಕ ಮಾಡ್ತಾ ಇದೆ. ಈ ಲೋಕದಲ್ಲಿ ಅನ್ನ ಯಾರು ಕೊಡ್ತಾರೆ ತುಂಬಾ ನೋಡ್ಬೇಕು ನೀವು ಹೋಗ್ಬಿಟ್ಟು. ಆಮ್, ಅನೇಕ ಕಾರ್ಯಗಳಿದೆ. ನಾವು ಎಕ್ಸಾಂಪಲ್ ತುಂಬಾ ಇದೆ ನಮಗೆ. ಈಗ ತಿರುಪತಿಯಲ್ಲಿ ಹೋಗಿ, ಇಲ್ಲ ಅಂದ್ರೆ ಶಿವಮೊಗ್ಗ ಧರ್ಮಸ್ಥಳ ಎಲ್ಲೇ ಹೋಗಿ ಕೋಟಿ ಕೋಟಿ ಹಣ ಇದೆ, ಬರೋರಿಗೆ 10,000 ಜನಕ್ಕಾಗ್ಲಿ 20,000 ಜನ ಆಗ್ಲಿ ದಿನನಿತ್ಯ ಊಟ ಹಾಕ್ತಾ ಇದ್ದಾರೆ. ಪ್ರೀತಿ ಇಲ್ದರ ಮಾಡಲ್ಲ. ಬಟ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಶರೀರವನ್ನು, ಅದೇ ಅವ್ರು ಅಷ್ಟೇ ಮಾಡ್ಲಿ ಸಾಕು, ಅಷ್ಟು ಬರೋರಿಗೆಲ್ಲ ಊಟ ಕೊಡ್ಲಿ, ಎಲ್ಲ ಮಾಡ್ಲಿ. ಬಟ್ ಏನ್ ಮಾಡ್ತಾ ಇದ್ದಾರೆ ಈಗ ಗೊತ್ತಾ ನಿಮ್ಗೆ? ರೀಸೆಂಟ್ ಆಗಿ ಧರ್ಮಸ್ಥಳದಲ್ಲಿ ಏನ್ ನಡೀತು ಅಂತ? ಎಷ್ಟು ಅನ್ಯಾಯ ನೋಡಿ. ಒಂದೊಂದಾಗಿ ಆಚೆ, ಎಷ್ಟೇ ಬಚ್ಚಿಕ್ಕಿದ್ರು ಒಂದೊಂದಾಗಿ ಆಚೆ ಬಿಡ್ತಾರೆ. ಅಷ್ಟು ಜನ, ಅಷ್ಟು ಹೆಣ್ಮಕ್ಳನ್ನ ಅಷ್ಟು ಕೊಲೆ ಮಾಡಿ ಏನ್ ಮಾಡಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ, ಆ ಹಿಂದೆನೆ ಅಷ್ಟು ಒಂದು ಮಾಡಿದ್ದಾರೆ ಸಹೋದರ ಸಹೋದರಿಯರೇ. ಕಾಲ ಏನಲ್ಲ, ತುಂಬಾ ದಿನ ಬಚ್ಚಿಕ್ಕೋಕ್ಕಾಗಲ್ಲ, ಒಂದಿನ ಆಗ್ಬಿಡುತ್ತೆ. ಅಷ್ಟೇ ನೀವು ಮಾಡ್ತಾ ಇದೀಯಾ, ಪ್ರಯೋಜನ ಇಲ್ಲ, ಅದ್ರಲ್ಲಿ ಪ್ರೀತಿ ಇಲ್ಲ. ಅದೇ ಹೇಳ್ತಾ ಇದ್ದಾರೆ, ಅಷ್ಟೊಂದು ಮಾಡ್ತಾ ಇದೆ, ಪ್ರೀತಿ ಇಲ್ಲ. ಸರಿ, ಶರೀರವನ್ನು ಸುಡುವುದಕ್ಕೆ ಕೊಡ್ತದಂದ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು? ಅದೇ ತಾನೇ ಈಗ ನಾವು ನೋಡ್ತೀವಿ. ಈ ಒಂದು ಪೊಲಿಟಿಕಲ್ ರೀತಿಯಲ್ಲಿ, ಪೊಲಿಟಿಕಲ್ ವಿಷಯದಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಸೀಮನೆ ಹಾಕಿ ಸಾಯ್ತಾರೆ. ತನ್ನ ಒಂದು ಲೀಡರ್ಗೋಸ್ಕರ, ಅವರು ಮಾಡುವ ಅನೇಕ ಕಾರ್ಯಗಳಿಗೋಸ್ಕರ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅವರಿಗೆ, ಈಗ ನಾನು ಆ ರೀತಿ ಮಾಡಿದ್ರೆ ಆ ಪ್ರಾಬ್ಲಮ್ ಇಂದ ಅವ್ರು ಆಚೆ ಬರ್ತಾರೆ, ಅದಕ್ಕೋಸ್ಕರ ಮಾಡ್ತಾರಲ್ಲ. ಬಟ್ ಏನ್ ಪ್ರಯೋಜನ ಇದೆ ಅದರಿಂದ? ಏನಿಲ್ಲ. ಅದೇ ವಚನ ಮಾತಾಡ್ತಾ ಇದೆ, ಒಂದು ಪ್ರಯೋಜನ ಇದೆಯಾ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಬಂದ್ಬಿಟ್ಟು ಕ್ರೈಸ್ತನ ಪ್ರೀತಿಯಿಂದನೇ. ಒಂದು ಶಿಲೆ ಅದನ್ನು ಕರೆಕ್ಟಾಗಿ ಮಾಡ್ಬೇಕಂತ ಹೇಳಿದ್ರೆ, ಅದು ಮಾಡ್ತಾ ಇದಾರಲ್ಲ, ಅವ್ರಿಗೆ ಆ ಕಲ್ಲು ಏನ್ ಮಾಡ್ಬೇಕಂದ್ರೆ ಅರ್ಪಣೆ ಮಾಡ್ಬೇಕು, ಆದ್ರೆ ಮಾತ್ರನೇ ಒಂದು ಶಿಲೆಯಾಗಿ ಅದು ಆಗುತ್ತೆ. ಈಗ ನಮ್ಮನ್ನು ಮಾಡ್ತಾ ಇದ್ದಾರಾ, ನಾವು ಅಲ್ಲಿ ಏನ್ ಮಾಡ್ಬೇಕು, ಅವ್ರಿಗೆ ಒಪ್ಪಿಸ್ಬೇಕು, ಆಗ ಆ ಶಿಲೆಯಾಗಿ ಆಗುತ್ತೆ ಸಹೋದರ ಸಹೋದರಿಯರೇ. ಫಿಲಿಪಿಯರ್ಗೆ 3:12. ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ಹ್ಮ್. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸುನನ್ನು ಹಿಡಿದುಕೊಂಡನೋ ಅದನ್ನು ಹಿಡುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ನಾನು ಪಡ್ಕೊಂಡಿದ್ದೀನಿ ಅಂತ ನಾನು ಏನ್ ಹೇಳ್ತಾ ಇಲ್ಲ. ಯಾರು ಹೇಳ್ತಾ ಇರೋದು ಇದು? ಪೌಲ್ ಹೇಳ್ತಾ ಇದ್ದಾರೆ. ನೋಡಿ, 7 ಕಾಲ ಆ ಒಂದು ಕಟ್ಟದಲ್ಲಿ ಬರೆದಿರುವ ಸತ್ಯಗಳು, ಅನೇಕ ಸಭೆಗಳಿಗೆ ಕೊಟ್ಟಿರುವ ವಿಷಯಗಳು ಬರೆದಿರುವ ಪೌಲ್ ಹೇಳ್ತಾ ಇದ್ದಾರೆ, ನಾನು ಹಿಡ್ಕೊಂಡಿದ್ಯಾ ಅಂತ ನಾನು ಏನ್ ಹೇಳ್ತಾ ಇಲ್ಲ. ಆದರೆ ಹ್ಮ್. ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಹ್ಮ್. ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ಓಡುತ್ತಾ ಇದ್ದೇನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ಹಿಂದಿನ ವಿಷಯಗಳನ್ನೆಲ್ಲ ಮರ್ತು ಬಿಡ್ತೀನಿ. ಓಕೆ, ಬಿಟ್ಟಾಯ್ತು ಬಿಡಿ, ಆದ್ರೆ ನನ್ನ ಮುಂದೆ ಇಟ್ಟಿರುವ ಗುರಿಯನ್ನು ನೋಡಿ ನಾನು ಏನ್ ಮಾಡ್ತೀನಿ, ಹೋಗ್ತೀನಿ. 1 ತಿಮೋತಿಗೆ 6:12. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೀಯಲ್ಲ. ನೋಡಿ, ಒಳ್ಳೆ ಹೋರಾಟವನ್ನು ಏನ್ ಮಾಡಿದ್ದಾರೆ, ಹೋರಾಡಿದ್ದಾರೆ, ಅದನ್ನು ಏನ್ ಮಾಡಿದ್ದಾರೆ, ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಡುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೊದ್ಲೇನ್ ಹೇಳ್ಬಿಟ್ರು, ಹಿಂದೆ ಇರೋದನ್ನ ಮಾಡಿಸ್ಬಿಟ್ಟು ನಾನು ಓಡ್ತೀನಿ ಹೇಳ್ಬಿಟ್ಟು, ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓದಿಸಿ ಅದು ಇನ್ನೊಂದ್ಸಲ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ಈ ವಚನ ಓದಿ ಸಿಸ್ಟರ್. 2 ತಿಮೋತಿ 4:6. 2 ತಿಮೋತಿ 4:6. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೋಡಿ, ಶ್ರೇಷ್ಠ ಹೋರಾಟವನ್ನು ಅಪೊಸ್ತಲನಾದ ಪೌಲ್ ಮುಗಿಸಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಆ ಒಂದು ದಿನದಲ್ಲಿ ಹಿಂದೆ ಇರುವ ಕಾರ್ಯವನ್ನು ಬಿಟ್ಟು ಮುಂದೆ ನಾನು ಹೋಗ್ತಾ ಇದ್ದೀನಿ ಅದು ಹೇಳ್ಬಿಟ್ರು. ಆದ್ರೆ ಈಗ ಏನ್ ಹೇಳ್ತಾ ಇದ್ರೆ, ಕೊನೆಯಲ್ಲಿ ಆ ಜೀವನ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ, ಶ್ರೇಷ್ಠ ಹೋರಾಟ ಮುಗಿಸಿದ್ದೀನಿ, ಓಟವನ್ನು ಮುಗಿಸ್ಬಿಟ್ಟಿದ್ದೀನಿ, ನಾನೇನ್ ಮಾಡ್ತಾ ಇದ್ದೀನಿ, ಆ ನಂಬಿಕೆಯನ್ನು ಕಾಪಾಡ್ತಾ ಇದ್ದೀನಿ
ರೋಮಾಪುರದವರಿಗೆ 8:35. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಹ್ಮ್. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಯಾವುದು ನಮ್ಮನ್ನು ಆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬಿಡಿಸು ಹೋಗುತ್ತೆ ಸಹೋದರ ಸಹೋದರರೇ? ನಾವು ಕ್ರಿಸ್ತನನ್ನು ಪಡೆದುಕೊಂಡಿದ್ರೆ, ನಮ್ಮ ಶರೀರದಲ್ಲಿ ಎಲ್ಲೇ ಇದ್ರೂ ಕ್ರಿಸ್ತನನ್ನು ನಾವು ಅಳವಡಿಸಿಕೊಂಡಿದ್ರೆ ನಮ್ಮನ್ನು ಬಿಡಿಸಲು ಯಾರಿಂದನೂ ಸಾಧ್ಯವಿಲ್ಲ ಸಹೋದರ ಸಹೋದರಿಯರೇ. ಈ ಒಂದು ದಿನದಲ್ಲಿ ಸಹೋದರ ಸಹೋದರಿಯರೇ ಈ ವಿಷಯವನ್ನು ನಾವು ನೋಡಿದ್ದೀವಿ. ಏನ್ ಮಾಡ್ಬೇಕಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಬಂದು ನಾವು ಏನೋ ಒಂದು ಪಾಠ ಕೇಳ್ಕೊಂಡು ಹೋಗ್ತೀವಿ ಅಂತ ಯಾವತ್ತೂ ಇರಬಾರ್ದು. ದೇವರ ಮಕ್ಕಳಿಗೆ ಆ ಒಂದು ಲೋಕದಲ್ಲಿ ಒಂದು ಒಂದು ವಾರ ನಾವು ಇದ್ವಿ, ಈಗ ಬಂದಿದ್ದೀವಿ ಅಂತ ಹೇಳಿದ್ರೆ ದೇವರು ಮಾತಾಡಬೇಕು. ಆ ಒಂದು ಹೃದಯದಲ್ಲಿ ಏನಾದರೂ ಶುದ್ಧೀಕರಣ ಹೊಂದಬೇಕು, ನಾನು ಕ್ರೈಸ್ತನ ಸಾರೂಪ್ಯಕ್ಕೆ ಮಾರಬೇಕು ಅಂತ ಒಂದು ಮನಸ್ಸು ಇರಬೇಕು. ಆಗ ಅದು ನಡೆಯುತ್ತೆ. ನಾವು ಮನಸ್ಸು ಫಸ್ಟ್ ಏನು ಮಾಡಬೇಕು? ಕೊಡಬೇಕು. ನಮ್ಮ ಹೃದಯವನ್ನು ಶುದ್ಧೀಕರಣ ಮಾಡಬೇಕು. ಕಿರೀಟ ನಾವು ಪಡ್ಕೋಬೇಕಂದ್ರೆ ಇಲ್ಲಿ ನಾವು ಅರಣ್ಯದಲ್ಲಿ ಮುಳ್ಳಿನ ಕಿರೀಟ ನಾವು ಸ್ವಲ್ಪ ಹಾಕಬೇಕು, ಸ್ವಲ್ಪ ಕಷ್ಟಪಡಬೇಕು. ಆವಾಗ ಮಾತ್ರ ಆ ಕಿರೀಟವನ್ನು ಕೊಡಬೇಕು. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕ್ರೈಸ್ಟ್ ಯೇಸು ಪ್ರಭು ಈ ಲೋಕದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಸುಮ್ಮನೆ ಏನು ಮಾಡಿಲ್ಲ, ಕೊಟ್ಟಿಲ್ಲ. ನಾವು ಹೇಳ್ಬೋದು, ದೇವರೇ ನಿಮ್ಮ ಮಗನ್ ಮಾತ್ರ ನೀವೇನು ಮಾಡಿಬಿಟ್ರಿ, ಕೊಟ್ಬಿಟ್ರಲ್ಲ ಹೇಳ್ಬೋದು. ಅದಕ್ಕೆ ಯೇಸು ಪ್ರಭು ಅಷ್ಟೊಂದು ವಿಷಯಗಳನ್ನು ಅನುಭವಿಸಿ ಒಂದೊಂದು ಹಂತಕ್ಕೆ ಅವ್ರೇನು ಮಾಡಿದ್ರು, ಹೋದ್ರು. ಆ ರೀತಿ ನಾವು ಏನು ಮಾಡ್ಬೇಕಂದ್ರೆ ಈ ಜೀವನದಲ್ಲಿ ಈ ಓಟವನ್ನು ಮುಗಿಸ್ಬೇಕು ಸಹೋದರ ಸಹೋದರಿಯರೇ. ಈಗ ಪಾಠ ನಾವು ಏನು ಕೇಳಿದಿವಿ, ನೀವು ಎಲ್ಲೆಲ್ಲೋ ಹೋಗ್ಬಿಡ್ಬೋದು ಸಹೋದರ ಸಹೋದರಿಯರೇ. ಪಾಠ ನಾವು ಏನು ಕೇಳಿದಿವಿ, ಇಸ್ರೇಲಡೆ ಆಶೀರ್ವಾದಗಳು ಪಡ್ಕೊಂಡ್ರು, ಅದನ್ನ ಏನು ಮಾಡ್ಬಿಟ್ರು, ಅವ್ರು ಬಿಟ್ಬಿಟ್ರು. ಬಲಿ ಅರ್ಪಣೆ ಮಾಡುವುದಕ್ಕೆ ಅನೇಕ ವಿಷಯಗಳನ್ನು ಹೇಳಿದ್ರು, ಏನ್ ಮಾಡಿದ್ರು, ಬಿಟ್ಟು ಹೋದ್ರು. ಇಲ್ಲಿ ನಮಗೆ ಸತ್ಯದಲ್ಲಿ ಅನೇಕ ರಹಸ್ಯಗಳು, ವಿಷಯಗಳು, ಆಶೀರ್ವಾದಗಳು, ಅನೇಕ ದಿನನಿತ್ಯ ನಡೆಯುವ ಅನೇಕ ಸತ್ಯದಲ್ಲಿ ನಮಗೆ ಈ ಮರೆಯಾಗಿರುವ ಅನೇಕ ವಿಷಯಗಳು ಕೊಡ್ತಾ ಇದ್ದಾರೆ. ಆಶೀರ್ವಾದಗಳು, ಸಹೋದರ ಐಕ್ಯತೆ ಆಶೀರ್ವಾದಗಳು. ಓಕೆ, ರೈಟು, ಅದನ್ನು ಹಂಗೆ ಇಕ್ಕೊಳ್ಳಿ, ಮರಿಬೇಡಿ. ಅವ್ರ ಥರ, ಯಾರ ಥರ? ಇಸ್ರೇಲ್ ಥರ ಬಲಿಯಾಗಿ ಅರ್ಪಣೆ ಮಾಡುವುದು ತುಂಬ ಬ್ಲೆಸ್ಸಿಂಗ್ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಲೋಕದಲ್ಲಿ ಅವ್ರ ಜೊತೆ ಸೇರಬಾರ್ದು ಅಂದ್ರೆ ಬಲಿ ಅವಶ್ಯ, ಬಲಿ ಮಾಡಬೇಕು ನಾವು. ಹಂಗಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗಲ್ಲ, ಬಲಿ ಮಾಡಬೇಕು, ಅದು ಅವಶ್ಯ. ಬಟ್ ಅದು ಮಾತ್ರನೇ ಮುಖ್ಯ ಅಂತ ಅಲ್ಲ, ಅದಕ್ಕಿಂತ ಬಲಿಯ ಜೊತೆನೆ ಏನ್ ಮಾಡಬೇಕು, ನಮ್ಮ ಹೃದಯವನ್ನು ನಾವು ಸರಿಪಡಿಸ್ಕೊಂಡು ನಾವು ಹೋಗ್ಬೇಕು. ಅವ್ರು ಮಿಸ್ ಮಾಡ್ಬಿಟ್ರು. ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ಏನ್ ಮಾಡ್ಬಿಟ್ರು ಅವರು, ಏನ್ ಮಾಡ್ಬಿಟ್ರು, ತಪ್ಪು ಮಾಡಿ ಅದಕ್ಕೆ ಪರಿಹಾರವಾಗಿ ಬಲಿ ಮಾಡುದು ಅಡ್ವಾನ್ಸ್ ಬುಕಿಂಗ್ ಅಲ್ಲಿ. ಆ ರೀತಿ ಮಾಡಬಾರ್ದು. ನಾವು ಸ್ವಲ್ಪ ಎಚ್ಚರವಾಗಿರಬೇಕು. ಈ ರೀತಿ ನಮ್ಮ ಜೀವನ ನಾವು ಹೋಗಿ ಮುಗಿಸಿದ್ರೆ ದೇವರು ಉನ್ನತವಾದ ಸ್ಥಾನಕ್ಕೆ ನಮ್ಮನ್ನು ಖಂಡಿತ ಕೊಡ್ತಾರೆ ಸಹೋದರ ಸಹೋದರಿಯರೇ. ಈ ಲೋಕದಲ್ಲಿ ಒಳ್ಳೆ ಕ್ರಿಸ್ತನಾಗಿ ಕ್ರಿಸ್ತನ ಸಾರೂಪ್ಯಕ್ಕೆ ಬೆಳೆಯಲು ದಿನನಿತ್ಯ ದೇವರು ಕೃಪೆ ಮಾಡಲಿ. ಈ ಒಂದು ಅವಕಾಶಕ್ಕೆ ದೇವರಿಗೆ ನಾನು ಧನ್ಯವಾದ ಹೇಳ್ತಾ, ಕ್ರೈಸ್ತನಿಗೂ ಧನ್ಯವಾದ ಹೇಳ್ತಾ, ತಾಳ್ಮೆಯಿಂದ ಕೇಳಿದ ನಿಮ್ಮ ಒಬ್ಬೊಬ್ಬರಿಗೂ ದೇವರು ಕೃಪೆ ಮಾಡಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್, ನಮಸ್ತೆ. ಈ ದಿನ ಆಶೀರ್ವಾದದ ವಿಷಯವಾಗಿ ದೇವರು ಇಸ್ರೇಲರಿಗೆ ಯಾವ ರೀತಿಯಾಗಿ ಆಶೀರ್ವಾದವನ್ನು ಕೊಟ್ಟರು, ಮತ್ತು ಆ ಕೊಟ್ಟಂಥ ಆಶೀರ್ವಾದವನ್ನು ಅವರು ಹೇಗೆ ಅವರು ಕಡೆಗಣಿಸಿದ್ರು, ಅದನ್ನು ತಪ್ಪಾಗಿ ಬಲಿಗಳನ್ನ ಅರ್ಪಿಸೋ ವಿಷಯದಲ್ಲಿ ಹೇಗೆ ತಪ್ಪಾಗಿ ಅವರು ಕಾರ್ಯಗಳನ್ನ ಮಾಡಿದ್ರು ಅನ್ನೋ ವಿಷಯವಾಗಿ ನಾವು ನೋಡಿದು. ಮತ್ತು ಅದೇ ರೀತಿಯಾಗಿ ನಮಗೆ ದೇವರು ನಮ್ಮ ಜೀವಿತದಲ್ಲೂ ಕೂಡ ಕೊಟ್ಟಂಥ ಆಶೀರ್ವಾದವನ್ನು ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಉಪಯೋಗಿಸ್ಕೊಂಡು ನಾವು ಮುಂದೆ ಹೇಗೆ ಸಾಗಬೇಕು, ಮತ್ತು ನಮ್ಮ ಜೀವಿತವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಹೇಗೆ ಅರ್ಪಿಸ್ಬೇಕು ಅನ್ನೋ ವಿಷಯವಾಗಿ ಸಹೋದರರು ಆಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ.
ಅದೇ ರೀತಿಯಾಗಿ ಸಹೋದರ ಮುಖಾಂತರ ತನ್ನ ವಾಕ್ಯ ಸಂದೇಶವನ್ನು ನೀಡಿದಂಥ ಪರಲೋಕದ ತಂದೆಯಾದ ದೇವರಿಗೂ ಹಾಗೂ ನಮ್ಮ ರಕ್ಷಕನ ಯೇಸು ಕ್ರಿಸ್ತನಿಗೂ ಧನ್ಯವಾದವನ್ನ ಈ ಸಮಯದಲ್ಲಿ ಅರ್ಪಿಸುತ್ತಾ ದೇವರ ವಾಕ್ಯ ಸಂದೇಶವನ್ನು ನಮ್ಮ ಬದಲು ಹಂಚಿಕೊಂಡಂತ ಸಹೋದರ ಕಾರ್ತಿಕ್ ಅವರು ಕೂಡ ವಂದಿಸ್ತಾ